ಹಾಯ್ ಎವ್ರಿವನ್, ವೆಲ್ಕಮ್ ಟು ಸಾಧನಾ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಎಥಿಕ್ಸ್, ಇಂಟಿಗ್ರಿಟಿ, ಆಪ್ಟಿಟ್ಯೂಡ್ ಇದೊಂದು ವಂಡರ್ಫುಲ್ ಸಬ್ಜೆಕ್ಟ್. ಈ ಸಬ್ಜೆಕ್ಟನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಹಾಗೆ ಈ ಒಂದು ಸಬ್ಜೆಕ್ಟನ್ನು ನಮ್ಮ ಏನು NCC ಕಾಂಪಿಟೇಟಿವ್ ಎಕ್ಸಾಮ್ ಇನ್ಸ್ಟಿಟ್ಯೂಷನ್ ಏನಿದೆ ಅವರ ವತಿಯಿಂದ ಈ ಒಂದು ಸಬ್ಜೆಕ್ಟನ್ನು ನಾವು ಡಿಸ್ಕಸ್ ಮಾಡೋಣ. ಸೊ ಇದು ಎಥಿಕ್ಸ್, ಇಂಟಿಗ್ರಿಟಿ, ಆಪ್ಟಿಟ್ಯೂಡ್ ಅನ್ನೋದು ಒಂದು ವಂಡರ್ಫುಲ್ ಸಬ್ಜೆಕ್ಟ್. ಇದೊಂದು ಅದ್ಭುತವಾದ ವಿಷಯ. ಈ ನೈತಿಕತೆ, ಸಮಗ್ರತೆ ಮತ್ತು ಅಭಿಕ್ಷತೆ ಅಂತಕ್ಕಂಥ ಒಂದು ಸಬ್ಜೆಕ್ಟ್ ಏನಿದೆ ವಿಷಯ, ಇದೊಂದು ಅದ್ಭುತವಾದ ವಿಷಯ. ಯಾಕೆ ಅಂತಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಏನು ಸಿಲೆಬಸ್ ಅನ್ನು ನೋಡಿದಾಗ ಇವೆಲ್ಲವನ್ನೂ ಕೂಡ ನಮ್ಮ ಅಕಾಡೆಮಿಕ್ ಅಲ್ಲಿ ನಾವು ಯಾವತ್ತೂ ಕೂಡ ಕಲ್ತಿಲ್ಲ ಅಂದ್ರೂ ಕೂಡ ಈ ವಿಷಯಗಳು ನಮ್ಮ ಸುತ್ತಮುತ್ತ ಹಲವಾರು ಸಾರಿ ಬಂದು ಹೋಗಿರುತ್ತೆ. ಸೊ ಹಾಗಾಗಿ ನಾನು ನನ್ನ ಸ್ಪರ್ಧಾರ್ಥಿಗಳಿಗೆ ಹೇಳ್ತಕ್ಕಂಥ ವಿಷಯ ಏನಂತಂದ್ರೆ, ಈ ಒಂದು ವಿಷಯವನ್ನ ಏನು ನಮಗೆ ನೈತಿಕತೆ, ಸಮಗ್ರತೆ ಮತ್ತೆ ಅಭಿಕ್ಷಮತೆ ಈ ಒಂದು ಸಬ್ಜೆಕ್ಟ್ ಏನಿದೆ, ಈ ವಿಷಯವನ್ನ ತುಂಬಾ ಸರಳವಾಗಿ ಕಲಿಬಹುದು. ಹಾಗೆ ಇದು ಒಂದು ಒಳ್ಳೆಯ ವಿಷಯ ಕೂಡ. ಯಾಕೆಂತಂದ್ರೆ ನಮ್ಮ ಜನರಲ್ ಸ್ಟಡೀಸ್ ಪೇಪರ್ ಏನ್ 4 ಇದೆ ನಮ್ಮ KPSC ನಲ್ಲಿ, ಈ ಜನರಲ್ ಸ್ಟಡೀಸ್ ಪೇಪರ್ 4 ಅಲ್ಲಿ ಈ ವಿಷಯವನ್ನ ಕೊಡಲಾಗಿದೆ. ಇದು ನಮಗೆ 250 ಮಾರ್ಕ್ಸ್ ಇರ್ತಕ್ಕಂಥ ಒಂದು ಸಬ್ಜೆಕ್ಟ್. ಇಲ್ಲಿ ನೀವು ಗಮನಿಸಬಹುದು, ಇಲ್ಲಿ ಕೊಟ್ಟಿರ್ತಕ್ಕಂಥ ನಾವು ಸಿಲೆಬಸ್ ಅನ್ನ ನೋಡಿದಾಗ ಈ ಎಥಿಕ್ಸ್, ಇಂಟಿಗ್ರಿಟಿ ಮತ್ತೆ ಆಪ್ಟಿಟ್ಯೂಡ್ ಏನಿದೆ, ನೈತಿಕತೆ, ಸಮಗ್ರತೆ ಮತ್ತೆ ಅಭಿಕ್ಷಮತೆ, ಇದು ನಮಗೆ GS 4 ಅಲ್ಲಿ ಬರುತ್ತೆ. ಈ GS 4 ಅಲ್ಲಿ ಇದು 250 ಮಾರ್ಕ್ಸ್ ಇದೆ, 250 ಮಾರ್ಕ್ಸ್ ಇದೆ. ಇಲ್ಲಿ 250 ಮಾರ್ಕ್ಸ್ ಇರ್ತಕ್ಕಂಥ ಈ ಒಂದು ವಿಷಯವನ್ನ ನಾವು ಗಮನಿಸಿದಾಗ ಇಲ್ಲಿ ಕೊಟ್ಟಿರ್ತಕ್ಕಂಥ ಸಿಲೆಬಸ್ ಏನಿದೆ ತುಂಬಾ ಸಿಂಪಲ್ ಇದೆ. ಹಾಗಾಗಿ ನಾನು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಾಗೆ ಬೇಸಿಕ್ ಕಾನ್ಸೆಪ್ಟ್ಸ್ ಏನಿದೆ, ಇದರಲ್ಲಿ ಈ ವಿಷಯದಲ್ಲಿ ಬೇಸಿಕ್ಸ್ ಅಂತ ಬರ್ತಕ್ಕಂಥದ್ರೆ ಈ ಸಿಲೆಬಸ್ ಅನ್ನು ಗಮನಿಸಿದಾಗ ನಮಗೆ ಎಥಿಕ್ಸ್ ಅಂತ ಬರುತ್ತೆ. ನಮಗೆ ಬೇಸಿಕಲಿ ಸ್ಟಾರ್ಟ್ ಫ್ರಮ್ ಎಥಿಕ್ಸ್ ಅಂದ್ರೆ ನೈತಿಕತೆ ಇದೆ. ಇದಕ್ಕೆ ಸಮಾನಾರ್ಥಕವಾಗಿ ವಿ ಹ್ಯಾವ್ ಎ ಮಾರಲ್ಸ್ ಅಂತ ಇದೆ, ಅಥವಾ ಮೊರಾಲಿಟಿ ಅಂತ ಏನ್ ಕರಿತೀವಿ, ಮಾರಲ್ಸ್ ಇರ್ಬೋದು. ಹಾಗೆ ನಂತರದಲ್ಲಿ ವಿ ಹ್ಯಾವ್ ವ್ಯಾಲ್ಯೂಸ್ ಅಂತ ಇದೆ, ಮೌಲ್ಯಗಳು. ಹಾಗೆ ವಿ ಹ್ಯಾವ್ ಕಾನ್ಸೈನ್ಸ್, ಆತ್ಮಸಾಕ್ಷಿ ಅಂತ ಇದೆ. ವಿ ಹ್ಯಾವ್ ಎಮೋಷನಲ್ ಇಂಟೆಲಿಜೆನ್ಸ್ ಅಂದ್ರೆ ಭಾವನಾತ್ಮಕ ಬುದ್ಧಿವಂತಿಕೆ ಅಂತ ಹೇಳ್ತೀವಿ, ಎಮೋಷನಲ್ ಇಂಟೆಲಿಜೆನ್ಸ್. ಹಾಗೆ ಆಪ್ಟಿಟ್ಯೂಡ್ ಅಂದ್ರೆ ನಾವು ಆಪ್ಟಿಟ್ಯೂಡ್ ಅಂದ್ರೆ ನಾವು ಅಭಿಕ್ಷಮತೆ ಅಂತ ಕರಿತೀವಿ, ಅಥವಾ ಆಪ್ಟಿಟ್ಯೂಡ್ ಅಂದ್ರೆ ಸಾಮರ್ಥ್ಯ ಅಂತಾನೂ ಕೂಡ ಕರಿಬಹುದು. ಇದಕ್ಕೆ ನಾವು ಅಭಿಕ್ಷಮತೆ ಅಥವಾ ಸಾಮರ್ಥ್ಯ ಅಂತ ಕರಿತೀವಿ. ಹಾಗೆ ಇದ್ರ ಜೊತೆಗೆ ಇನ್ನೊಂದು ಆಟಿಟ್ಯೂಡ್ ಅನ್ನೋದು ಕೂಡ ಬರುತ್ತೆ. ಆಟಿಟ್ಯೂಡ್ ಇದೊಂದು ಮನೋಧೋರಣೆ ಅಂತ ಹೇಳ್ತೀವಿ, ಅಥವಾ ಒಂದು ದೃಷ್ಟಿಕೋನ ಅಂತ ನಾವು ಹೇಳ್ಬೋದು. ಆಟಿಟ್ಯೂಡ್ ಅನ್ನೋದು ಕೂಡ ಒಂದು ಇದೆ. ಹೀಗೆ ಕೆಲವಾರು ವಿಷಯಗಳು ಬೇಸಿಕ್ಸ್ ಇವನ್ನ ನಾವು ಸಾಮಾನ್ಯವಾಗಿ ಇದಿಷ್ಟನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು. ಉಳಿದಿರ್ತಕ್ಕಂಥ ಎಥಿಕ್ಸ್, ಇಂಟಿಗ್ರಿಟಿ, ಆಪ್ಟಿಟ್ಯೂಡ್ ಅಲ್ಲಿ ಹಾಗೆ ಇನ್ನೊಂದು ಇಂಟಿಗ್ರಿಟಿ, ಅದನ್ನು ಕೂಡ ನಾವು ಡಿಸ್ಕಸ್ ಮಾಡೋಣ. ಬೇಸಿಕ್ಸ್, ಇಂಟಿಗ್ರಿಟಿ, ಈ ಇಷ್ಟು ವಿಷಯಗಳು ಬೇಸಿಕ್ಸ್ ಏನಿದೆ ಅದರ ಇದು ಮೂಲತಃವಾಗಿ ನಮ್ಮ ಎಥಿಕ್ಸ್, ಇಂಟಿಗ್ರಿಟಿ, ಆಪ್ಟಿಟ್ಯೂಡ್ ಏನಿದೆ ಆ ಒಂದು ಪತ್ರಿಕೆನಲ್ಲಿ ಜನರಲ್ ಸ್ಟಡೀಸ್ 4 ಅಲ್ಲಿ ಇವು ಬೇಸಿಕ್ಸ್. ಇದು ಅಂದ್ರೆ ಸಾಮಾನ್ಯವಾಗಿ ಇವನ್ನ ನಾವು ಕೇಳಿರ್ತೀವಿ, ಬಟ್ ಆದ್ರೆ ಇದರಲ್ಲಿ ಏನಿದೆ ಅಂತ ನಮ್ಗೆ ಅರ್ಥ ಆಗಿರಲ್ಲ. ಅಂದ್ರೆ ಮೋಸ್ಟ್ ಆಫ್ ದ ಟೈಮ್ ಯು ಹರ್ಡ್ ದಿಸ್, ಏನಿದೆ ಇವೆಲ್ಲವನ್ನೂ ನಾವು ಕೇಳಿದೀವಿ, ಆದ್ರೆ ನಾವು ಇದನ್ನೆಲ್ಲಿ ಕೂಡ ಅರ್ಥ ಮಾಡ್ಕೊಂಡು ಟ್ರೈ ಮಾಡಿಲ್ಲ. ಹಾಗಾಗಿ ಇವತ್ತಿನ ಈ ಒಂದು ಸೆಷನ್ ಅಲ್ಲಿ ನಿಮಗೆ ಬೇಸಿಕ್ಸ್ ಏನಿದೆ ಇವನ್ನ ಕಲಿತಾ ಹೋಗೋಣ. ಇಲ್ಲಿ ಮೊದಲನೇದಾಗಿ ಎಥಿಕ್ಸ್ ಅಂದ್ರೆ ಏನ್ ನೋಡೋಣ. ಎಥಿಕ್ಸ್ ಮತ್ತೆ ನಾವು ಸಾಮಾನ್ಯವಾಗಿ ನಾವು ಬಳಸಬೇಕಾದ್ರೆ ನಮ್ಮ ಒಂದು ದಿನನಿತ್ಯದ ಒಂದು ಸಮಯದಲ್ಲಿ ನಾವು ಎಥಿಕ್ಸ್ ಅಂತಾನು ಬಳಸ್ತೀವಿ, ಮಾರಲ್ಸ್ ಅಂತಾನು ಬಳಸ್ತೀವಿ. ಹಾಗಿದ್ರೆ ಈ ಎಥಿಕ್ಸ್ಗೂ ಮತ್ತು ಮಾರಲ್ಸ್ಗೂ ಏನ್ ಡಿಫ್ರೆನ್ಸ್ ಇದೆ ನೋಡೋಣ. ಇಲ್ಲಿ ಈ ಒಂದು ವಿಷಯ ಕಲಿಯೋದಕ್ಕಿಂತ ಮುಂಚೆ ಒಂದಿಷ್ಟು ಸ್ಟ್ರಾಟಜಿಗಳನ್ನು ಕೂಡ ನಾವು ನೋಡ್ಬೇಕಾಗತ್ತೆ. ಅಂದ್ರೆ ಸ್ಟ್ರಾಟಜಿಸ್ ಅಂದ್ರೆ ನಮ್ಮ ಪ್ರಿಪರೇಷನ್ ನ ಸಮಯದಲ್ಲಿ, ನಮ್ಮ ಒಂದು ಏನು ಈ ಒಂದು ಪರೀಕ್ಷೆಗೆ ತಯಾರಿ ನಡೆಸುವ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಈ ಎಥಿಕ್ಸ್, ಇಂಟಿಗ್ರಿಟಿ, ಆಪ್ಟಿಟ್ಯೂಡ್ ಅಲ್ಲಿ ಒಳ್ಳೆಯ ಒಂದು ಅಂಕವನ್ನ ಪಡಿಬೇಕು ಅಂತಂದ್ರೆ ಕೆಲವಾರು ಸ್ಟ್ರಾಟಜಿಸ್ ಇದೆ. ಆ ಸ್ಟ್ರಾಟಜಿಸ್ಗಳನ್ನ ನಾನು ಕೂಡ ಹೇಳ್ಕೊಡ್ತೀನಿ. ಮೊದಲನೇದಾಗಿ ಒಂದಿಷ್ಟು ಬೇಸಿಕ್ಸ್ ಅನ್ನ ಮೊದಲು ನೋಡೋಣ. ಈಗ ಎಥಿಕ್ಸ್ ಅಂತಂದ್ರೆ ಏನು? ಇಲ್ಲಿ ನಾವು ನೀತಿಶಾಸ್ತ್ರ ಅಂತ ಹೇಳ್ತೀವಿ, ಅಥವಾ ನೈತಿಕತೆ ಅಂತ ಹೇಳ್ತೀವಿ, ಯಾವುದನ್ನಾದ್ರೂ ಕೂಡ ಬಳಸಿ. ನೈತಿಕತೆ, ನೈತಿಕತೆ ಅಂತಂದ್ರೆ ನಾವು ಇಲ್ಲಿ ಒಂದು ಡೆಫಿನೇಷನ್ಸ್ ಹೇಳೋದಾದ್ರೆ, ಇಟ್ ಇಸ್ ಎ ಸೆಟ್ ಆಫ್ ಪ್ರಿನ್ಸಿಪಲ್ಸ್ ದಟ್ ಗೈಡ್ ಹ್ಯೂಮನ್ ಆಕ್ಷನ್ಸ್ ಇನ್ ಎ ವೇ ಅಕ್ಸೆಪ್ಟೆಡ್ ಬೈ ದಿ ಸೊಸೈಟಿ. ಅಂದ್ರೆ ಅರ್ಥ ಏನಂತಂದ್ರೆ, ಒಂದು ಸೊಸೈಟಿ ಸ್ವೀಕಾರ ಮಾಡ್ತಕ್ಕಂಥ ತತ್ವಗಳೇನಿದೆ ಆ ತತ್ವಗಳು ನಮ್ಮ ಹ್ಯೂಮನ್ ಆಕ್ಷನ್ಸ್ ಅಂದ್ರೆ ಮನುಷ್ಯನ ಕ್ರಿಯೆಗಳಿಗೆ ಒಂದು ಮಾರ್ಗದರ್ಶನ ನೀಡ್ತಾ ಹೋಗುತ್ತೆ. ಅಂದ್ರೆ ಅರ್ಥ ನಾವು ಗಮನಿಸಬಹುದು, ಒಂದು ಸೊಸೈಟಿ ಇದೆ, ಆ ಸೊಸೈಟಿ
ಉದಾಹರಣೆಗೆ ಇದೊಂದು ಸೊಸೈಟಿ ಇದೆ, ವಿ ಹ್ಯಾವ್ ಎ ಸೊಸೈಟಿ. ಈ ಸೊಸೈಟಿ ಅಂತಂದ್ರೆ ಅರ್ಥ ಏನಂತಂದ್ರೆ ಸಾಮಾನ್ಯವಾಗಿ ಯಾವುದೇ ಒಂದು ಸಮಾಜ ಅಂತ ಕರಿತೀವಿ. ಆ ಸಮಾಜ ಅಂತಂದ್ರೆ ಸಾಮಾನ್ಯವಾಗಿ ದೇ ಶೇರ್ ಕಾಮನ್ ಕಲ್ಚರ್ಸ್, ಅಂದ್ರೆ ಸಾಮಾನ್ಯವಾಗಿ ಅದೊಂದು ಒಂದು ಕಾಮನ್ ಕಲ್ಚರ್ಸ್ ಇರ್ಬೋದು, ಸಂಸ್ಕೃತಿ ಇರ್ಬೋದು, ಅಥವಾ ಭಾಷೆ ಅಥವಾ ಧರ್ಮ ಅಥವಾ ಯಾವ್ದಾದ್ರು ಒಂದು ಕಮ್ಯುನಿಟಿ, ಅವೆಲ್ಲವೂ ಕೂಡ ಕಾಮನ್ ಇದನ್ನ ಶೇರ್ ಮಾಡ್ತಕ್ಕಂಥದ್ದು. ಸೊ ಉದಾಹರಣೆಗೆ ಇದೊಂದು ಸೊಸೈಟಿ ಇದೆ. ಈ ಸೊಸೈಟಿ ಏನಿದೆ, ಇದೊಂದು ಸಮಾಜ ಏನಿದೆ, ಈ ಸಮಾಜ ಕೆಲವಾರು ವ್ಯಾಲ್ಯೂಸ್ ಅನ್ನ, ಮೌಲ್ಯಗಳನ್ನ ಅಥವಾ ಕೆಲವೊಂದನ್ನ ಸರಿ ತಪ್ಪು, ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ಇದು ಹೇಳುತ್ತೆ. ಸೊ ಹಾಗಾಗಿ ನಾವು ಎಥಿಕ್ಸ್ ಅಂತಂದಾಗ ಈಗ ಸಮಾಜ ಅಂದ್ರೆ ಸರ್ಟನ್ ಪ್ರಿನ್ಸಿಪಲ್ಸ್ ಅನ್ನ ಇದು ಅಡಾಪ್ಟ್ ಮಾಡ್ಕೊಂಡಿರುತ್ತೆ. ಅದು ಏನ್ ಮಾಡುತ್ತೆ, ಆ ಪ್ರಿನ್ಸಿಪಲ್ಸ್ಗಳು ನಮ್ಮ ಮಾನವನ ಕ್ರಿಯೆಗಳಿಗೆ ಮಾರ್ಗದರ್ಶನ ನೀಡುತ್ತಾ ಹೋಗುತ್ತೆ. ಅಂದ್ರೆ ಯಾವುದು ಸರಿ ಯಾವುದು ತಪ್ಪು ಹೀಗೆ. ಹಾಗಿದ್ರೆ ನಾನು ಇಲ್ಲಿ ಸೆಟ್ ಆಫ್ ಪ್ರಿನ್ಸಿಪಲ್ಸ್ ಅಂತ ನಾನು ಬಳಸಿದೆ. ಅಂದ್ರೆ ಅರ್ಥ ಇಲ್ಲಿ ಗಮನಿಸಬಹುದು. ಇಲ್ಲಿ ಸೆಟ್ ಆಫ್ ಪ್ರಿನ್ಸಿಪಲ್ಸ್ ಅಂತಂದ್ರೆ ಏನು, ಸೆಟ್ ಆಫ್ ಪ್ರಿನ್ಸಿಪಲ್ಸ್ ಅಂದ್ರೆ ಯಾವುದು, ಹ್ಯೂಮನ್ ಆಕ್ಷನ್ಸ್ ಅಂದ್ರೆ ಹೇಗೆ. ಇಲ್ಲಿ ನಾವು ಸಾಮಾನ್ಯವಾಗಿ ಹ್ಯೂಮನ್ ಆಕ್ಷನ್ಸ್ ಅಂತ ಇದೆ, ಆಕ್ಷನ್ಸ್ ಆಫ್ ಹ್ಯೂಮನ್ ಅಂತಾನು ಬಳಸ್ತೀವಿ. ಈ ಒಂದು ನೀವು ನೋಡಿದ್ರೆ ಡಿಕ್ಷನರಿ ಮೀನಿಂಗ್ ನೋಡಿದ್ರೆ ಆಕ್ಷನ್ಸ್ ಆಫ್ ಹ್ಯೂಮನ್ ಆಕ್ಷನ್ಸ್ ಒಂದೇ ಮೀನಿಂಗ್ಗೆ ಬರುತ್ತೆ. ಬಟ್ ಆದ್ರೆ ದರ್ ಇಸ್ ಅ ಡಿಫರೆನ್ಸ್ ಬಿಟ್ವೀನ್ ಹ್ಯೂಮನ್ ಆಕ್ಷನ್ಸ್ ಅಂಡ್ ಆಕ್ಷನ್ಸ್ ಆಫ್ ಹ್ಯೂಮನ್. ಸೊ ಇಲ್ಲಿ ನೀವು ಗಮನಿಸೋದಾದ್ರೆ ಹ್ಯೂಮನ್ ಆಕ್ಷನ್ಸ್ ಅಂಡ್ ಆಕ್ಷನ್ಸ್ ಆಫ್ ಹ್ಯೂಮನ್ ನ ಗಮನಿಸೋದಾರೆ, ಇಲ್ಲಿ ನೋಡಿ ಆಕ್ಷನ್ಸ್ ಆಫ್ ಹ್ಯೂಮನ್ ಅಂದ್ರೆ ಸಾಮಾನ್ಯವಾಗಿ ಪ್ರತಿನಿತ್ಯ ಮನುಷ್ಯನು ಮಾಡ್ತಕ್ಕಂಥ ಕ್ರಿಯೆಗಳು. ಉದಾಹರಣೆಗೆ ವಾಕಿಂಗ್ ಮಾಡ್ತಾನೆ, ಅಥವಾ ಲೈಕ್ ಸ್ಲೀಪಿಂಗ್ ಇರ್ಬೋದು, ರನ್ನಿಂಗ್ ಇರ್ಬೋದು, ಅಥವಾ ಎಕ್ಸೆಟ್ರಾ ಏನೇನಿದೆ ಪ್ರತಿನಿತ್ಯ ನಾವು ಬೆಳಗ್ಗೆ ಎದ್ದು ರಾತ್ರಿ ಮಲಗೋವರೆಗೂ ಕೂಡ ಮಾಡ್ತಕ್ಕಂಥ ಕ್ರಿಯೆಗಳಿದೆ, ಅವೆಲ್ಲವೂ ಕೂಡ ಆಕ್ಷನ್ಸ್ ಆಫ್ ಹ್ಯೂಮನ್. ದಟ್ ಮೀನ್ಸ್ ನಾವು ಮಾಡ್ತಕ್ಕಂಥ ಕ್ರಿಯೆಗಳು. ಇಲ್ಲಿ ಈ ಆಕ್ಷನ್ಸ್ ಆಫ್ ಹ್ಯೂಮನ್ ಅಲ್ಲಿ ಯಾವುದೇ ಒಂದು ವಿಲ್ ಅಂತ ಇರೋದಿಲ್ಲ, ಒಂದು ಇಚ್ಛಾಶಕ್ತಿ ಅಂತ ಇರಲ್ಲ, ಒಂದು ಕಾನ್ಶಿಯಸ್ ಅಂತ ಇರಲ್ಲ, ಅಥವಾ ಒಂದು ಕಾನ್ಸೈನ್ಸ್ ಅಂತಾನೂ ಇರೋದಿಲ್ಲ. ಬಟ್ ಆದ್ರೆ ನಾವು ಹ್ಯೂಮನ್ ಆಕ್ಷನ್ಸ್ ಅಂತ ಬಂದಾಗ ಪರ್ಟಿಕ್ಯುಲರ್ ಆಗಿ ಇಲ್ಲಿ ನೋಡ್ಬೋದು. ಉದಾಹರಣೆಗೆ ಹ್ಯೂಮನ್ ಆಕ್ಷನ್ಸ್ ಅಂತ ಬಂದಾಗ, ಮಾನವ ಕ್ರಿಯೆಗಳು ಅಂತ ಬಂದಾಗ, ಇಲ್ಲಿ ಯಾವ್ದಾದ್ರು ಒಂದು ಕ್ರಿಯೆಯನ್ನ ಮಾಡುವಾಗ ನಮ್ಮ ಅರಿವು ಇದ್ದು, ನಮ್ಮ ಅರಿವು ಕಾನ್ಶಿಯಸ್ ಇರುತ್ತೆ, ಅದ್ರ ಜೊತೆಗೆ ನಾವು ಕಾನ್ಸೈನ್ಸ್ ಅನ್ನು ಕೂಡ ಅಪ್ಲೈ ಮಾಡ್ತೀವಿ. ಅಂದ್ರೆ ನಮ್ಮ ಆತ್ಮ ಸಾಕ್ಷಿಯನ್ನ ಅಪ್ಲೈ ಮಾಡಿಬಿಟ್ಟು ನಾವು ಒಂದು ಮಾನವನ ಕ್ರಿಯೆನ ಮಾಡ್ತೀವಿ. ಸೊ ಆ ಒಂದು ಸಂದರ್ಭದಲ್ಲಿ ಅದನ್ನ ಹ್ಯೂಮನ್ ಆಕ್ಷನ್ಸ್ ಅಂತ ಬರ್ತೀವಿ. ಅಂದ್ರೆ ಅರ್ಥ, ಸೊ ಯಾರಿಗಾದ್ರೂ ಮೋಸ ಮಾಡ್ಬೇಕಾದ್ರೆ, ಅಥವಾ ಏನಾದ್ರು ಕಳ್ತನ ಮಾಡ್ಬೇಕಾದ್ರೆ, ಯಾವ್ದಾರ ಒಂದು ಒಳ್ಳೆಯ ಕೆಲಸ ಮಾಡ್ಬೇಕಾದ್ರೆ, ತಪ್ಪು ಕೆಲಸಗಳನ್ನ ಮಾಡ್ಬೇಕಾದ್ರೆ ನಮ್ಮ ಅರಿವಿಗೆ ಬರುತ್ತೆ, ಜೊತೆಗೆ ನಮ್ಮ ಆತ್ಮಸಾಕ್ಷಿ ಕೂಡ ಅದು ತಪ್ಪು ಅದು ಸರಿ ಅನ್ನೋದನ್ನು ಕೂಡ ಹೇಳುತ್ತೆ. ಸೊ ಅದನ್ನೆಲ್ಲ ನಾವು ಹ್ಯೂಮನ್ ಆಕ್ಷನ್ಸ್ ಅಂತ ಕರಿತೀವಿ. ಸೊ ಇದನ್ನ ನಾವು ಆಕ್ಷನ್ಸ್ ಮತ್ತೆ ಹ್ಯೂಮನ್ ಆಕ್ಷನ್ಸ್ ಅಂತ ಹೇಳಿದ್ವಿ. ಹಾಗೆ ಇನ್ನೊಂದು ಸೆಟ್ ಆಫ್ ಪ್ರಿನ್ಸಿಪಲ್ಸ್ ಅಂತ ಇದೆ. ಇಲ್ಲಿ ಸೆಟ್ ಆಫ್ ಪ್ರಿನ್ಸಿಪಲ್ಸ್ ಅಂತಂದ್ರೆ ಇಷ್ಟೇನೆ, ಒಂದು ಸಮಾಜ ಏನಿದೆ ಆ ಸಮಾಜ ಮೂಲತಃ ಇದು ಎವಲ್ಯೂಷನರಿ, ಒಂದು ಸಮಾಜ ಅಂತಕ್ಕಂಥದ್ದು, ಒಂದು ಸೊಸೈಟಿ ಅನ್ನೋದು ನಿಮಗೆ ಗೊತ್ತಿದೆ. ಇಟ್ಸ್ ಎ ಎವಲ್ಯೂಷನರಿ ಪ್ರೋಸೆಸ್. ಅಂದ್ರೆ ಇದೊಂದು ವಿಕಾಸ ಆಗ್ತಕ್ಕಂಥ ಪ್ರೋಸೆಸ್. ಅಂದ್ರೆ ಈಗ ಸುಮಾರು 100 ವರ್ಷಗಳ ಹಿಂದೆ ಇದ್ದಂತ ಒಂದು ಸಮಾಜ ಇವಾಗಿಲ್ಲ, ಇವಾಗ ಇದ್ದಂತ ಒಂದು ಸೊಸೈಟಿ ನೆಕ್ಸ್ಟ್ ಇನ್ನು 100 ವರ್ಷಗಳು ಬಿಟ್ರೆ ಒಂದಿಷ್ಟು ವ್ಯಾಲ್ಯೂಸ್ ಅಥವಾ ಅಲ್ಲಿರ್ತಕ್ಕಂಥ ಕೆಲವಾರು ಬದಲಾವಣೆ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಏನೇ ಬದಲಾವಣೆ ಆದ್ರೂ ಕೂಡ ಸಮಾಜ ಕೆಲವಾರು ಸೆಟ್ ಆಫ್ ಪ್ರಿನ್ಸಿಪಲ್ಸ್ ಏನಿದೆ. ಅಂದ್ರೆ ಲೈಕ್ ಎಕ್ಸಾಂಪಲ್, ಡೋಂಟ್ ಲೈ, ಎಲ್ಡರ್ಸ್, ರೆಸ್ಪೆಕ್ಟ್ ಎಲ್ಡರ್ಸ್, ವರ್ಕ್ ಹಾರ್ಡ್, ಡೂ ಗುಡ್, ಡೋಂಟ್ ಚೀಟ್, ಎಂಪತಿ ಟು ಪೂರ್ ಪೀಪಲ್. ಹೀಗೆ ಇವೆಲ್ಲ ಅಂದ್ರೆ ಮೋಸ ಮಾಡಬೇಡ, ಕಳ್ತನ ಮಾಡಬೇಡ, ದೊಡ್ಡವರಿಗೆ ಬೆಲೆ ಕೊಡಬೇಕು, ಒಳ್ಳೆ ಕೆಲಸ ಮಾಡು, ಕಷ್ಟಪಟ್ಟು ದುಡಿ, ಬಡ ಜನರಿಗೆ ಕರುಣೆಯನ್ನು ತೋರಿಸು ಅಥವಾ ಒಂದು ಪರಾನುಭೂತಿಯನ್ನು ತೋರಿಸು. ಇವೆಲ್ಲವೂ ಕೂಡ ಒಂದು ಸಮಾಜ ಹಾಕೊಟ್ಟಿರ್ತಕ್ಕಂಥ ಪ್ರಿನ್ಸಿಪಲ್ಸ್, ಇವು ತತ್ವಗಳು. ಸೊ ಹಾಗಾಗಿ ಈ ಸೆಟ್ ಆಫ್ ಪ್ರಿನ್ಸಿಪಲ್ಸ್ ಅನ್ನ ಏನು ಒಂದು ಸಮಾಜ ಹಾಕೊಟ್ಟಿದೆ ಅದು ಮನುಷ್ಯನ ಕ್ರಿಯೆಗಳಿಗೆ ಗೈಡ್ ಮಾಡುತ್ತೆ, ಹೀಗೆ ಮಾಡು ಅಂತೇಳಿ. ಸೊ ಅದನ್ನೇ ನಾವು ಡೆಫಿನೇಷನ್ಸ್ ಅಲ್ಲಿ ಹೇಳ್ಬೋದು. ಹಾಗೆ ನಾವು ಇನ್ನೊಂಥರ ಡೆಫಿನೇಷನ್ಸ್ ಅನ್ನು ಕೂಡ ಹೇಳ್ಬೋದು. ಸೊ ಇಲ್ಲಿ ನಾವು ಎಥಿಕ್ಸ್ ಅನ್ನೋದನ್ನ ಇನ್ನೊಂದು ಅನದರ್ ಡೆಫಿನೇಷನ್ಸ್ ನಾವು ಹೇಳ್ಬೇಕು ಅಂತಂದ್ರೆ, ಎಥಿಕ್ಸ್ ಅನ್ನೋದೇನು ಕೂಡ ಸೊ ಇಟ್ಸ್ ಎ ಸ್ಟಡಿ ಆಫ್ ರೈಟ್ ಅಂಡ್ ರಾಂಗ್, ಸರಿ ತಪ್ಪುಗಳ ಒಂದು ಅಧ್ಯಯನ, ಸರಿ ಅಥವಾ ತಪ್ಪು, ರೈಟ್ ಆರ್ ರಾಂಗ್, ಅಥವಾ ಗುಡ್ ಆರ್ ಬ್ಯಾಡ್, ಯಾವುದು ಒಳ್ಳೆಯದು ಅಥವಾ ಯಾವುದು ಕೆಟ್ಟದು, ಅಥವಾ ಸದ್ಗುಣ ಮತ್ತೆ ದುರ್ಗುಣಗಳು, ವರ್ಚ್ಯೂಸ್ ಅಂಡ್ ವೈಸ್, ಸದ್ಗುಣ ಅಥವಾ ದುರ್ಗುಣ. ಸೊ ಹೀಗೆ ಇಟ್ಸ್ ಎ ಸ್ಟಡಿ ಆಫ್ ರೈಟ್ ಆರ್ ರಾಂಗ್ ಆರ್ ಗುಡ್ ಆರ್ ಬ್ಯಾಡ್, ವರ್ಚ್ಯೂಸ್ ಆರ್ ವೈಸ್ ಅಂಡ್ ಎಕ್ಸೆಟ್ರಾ ಎಕ್ಸೆಟ್ರಾ. ಸೊ ಇದು ಎಲ್ಲಿ ಅಂತಂದ್ರೆ ಇನ್ ಹ್ಯೂಮನ್ ಆಕ್ಷನ್ಸ್, ಇನ್ ಹ್ಯೂಮನ್ ಆಕ್ಷನ್ಸ್. ಓಕೆ,
ಸೊ ಅಂದ್ರೆ ಮಾನವನ ಕ್ರಿಯೆಗಳಲ್ಲಿ ಯಾವುದು ಸರಿ ತಪ್ಪು, ಯಾವುದು ಒಳ್ಳೇದು ಕೆಟ್ಟದ್ದು, ಯಾವುದು ಸದ್ಗುಣ ದುರ್ಗುಣ, ಯಾವುದು ನ್ಯಾಯ ಅನ್ಯಾಯ, ಸೊ ಈ ಥರದನ್ನ ಅಧ್ಯಯನ ಮಾಡ್ತಕ್ಕಂಥದ್ರೆ ನಾವು ಎಥಿಕ್ಸ್ ಅಂತ ಕರಿತೀವಿ. ಸೊ ಹೀಗೆ ಎಥಿಕ್ಸ್ ಅನ್ನೋದನ್ನ ನಾವು ಗಮನಿಸಿದಾಗ, ಸೊ ಇಲ್ಲಿ ಈ ಸಬ್ಜೆಕ್ಟ್ ಏನಿದೆ ಅಂದ್ರೆ ಇದು ಮಾನವ ನಿರ್ಮಿತ ಇದಲ್ಲ, ಅಂದ್ರೆ ವಿ ಕ್ರಿಯೇಟೆಡ್ ಅವರ್ ಸೆಲ್ಸ್, ಅಂದ್ರೆ ನಮಗೆ ನಾವು ಇದನ್ನ ನಾವು ಸೃಷ್ಟಿ ಮಾಡ್ಕೊಂಡಿದ್ದೇವೆ. ಪಶು ಪ್ರಾಣಿಗಳಾಗ್ಲಿ ಅಥವಾ ಬೇರೆ ಮರ ಗಿಡಗಳಲ್ಲಾಗ್ಲಿ ಅಥವಾ ಬೇರೆ ಲಿವಿಂಗ್ ಥಿಂಗ್ಸ್ ಏನಿದೆ, ಜೀವ ಇರ್ತಕ್ಕಂಥ ವಸ್ತುಗಳಲ್ಲಿ ಎಲ್ಲಿಯೂ ಕೂಡ ನಾವು ಎಥಿಕ್ಸ್ ಅನ್ನೋದನ್ನ ಕಂಡು ಬರೋದಿಲ್ಲ. ಅಂದ್ರೆ ಮನುಷ್ಯನಲ್ಲಿ ಮಾತ್ರ ಈ ಎಥಿಕ್ಸ್ ಅನ್ನೋದು ಕಂಡು ಬರುತ್ತೆ ಅಂತ ನಾವು ಹೇಳ್ತೀವಿ. ಅಂದ್ರೆ ಈ ಸೊಸೈಟಿ ಅನ್ನೋದೇನಿದೆ, ಈ ಸೊಸೈಟಿ ಅದನ್ನ ಬಿಲ್ಡ್ ಮಾಡ್ಕೊಂಡಿದೆ. ಈ ಒಂದು ಸಮಾಜ ಈ ಒಂದು ಎಥಿಕ್ಸ್ ಅಂತಕ್ಕಂಥ ಒಂದು ನೈತಿಕತೆಯನ್ನ ಬಿಲ್ಡ್ ಮಾಡ್ಕೊಳ್ಳೋದನ್ನ ಹೇಳ್ತೀವಿ. ಅಂದ್ರೆ ಅರ್ಥ ಇಲ್ಲಿ ಪ್ರತಿಯೊಬ್ಬರೂ ಕೂಡ ಈ ವ್ಯವಸ್ಥೆಯಲ್ಲಿರ್ತಕ್ಕಂಥ ಎಲ್ಲರೂ ಕೂಡ, ಸೊ ಇದು ಸೊಸೈಟಿ ಅಂತಂದ್ರೆ ನಮ್ಮ ಇಂಡಿಯನ್ ಸೊಸೈಟಿ ಅಥವಾ ಇನ್ಯಾವುದೋ ಬೇರೆ ಆಫ್ರಿಕನ್ ಸೊಸೈಟಿ ಅಥವಾ ಚೀನಾದ ಒಂದು ಸೊಸೈಟಿ ಅಂತಲ್ಲ. ಯೂನಿವರ್ಸಲಿ ಎಲ್ಲಾ ಸಮಾಜದಲ್ಲೂ ಕೂಡ ಕೆಲವಾರು ಸೆಟ್ ಆಫ್ ಪ್ರಿನ್ಸಿಪಲ್ಸ್ ಏನಿದೆ, ಕಳ್ತನ ಮಾಡದೇ ಇರಬಹುದು, ಮಾಡದೇ ಇರುವ, ಸುಳ್ಳು ಹೇಳದೇ ಇರೋದು, ಅಂದ್ರೆ ಕೆಲವಾರು ಪ್ರಿನ್ಸಿಪಲ್ಸ್ ಏನಿದೆ, ತತ್ವಗಳು ಎಲ್ಲ ಸೊಸೈಟಿಲೂ ಕೂಡ ಯೂನಿವರ್ಸಲಿ ಅಪ್ಲೈ ಆಗುತ್ತೆ. ಓಕೆ, ಸೊ ಇದನ್ನ ನಾವು ಒಂದು ಎಥಿಕ್ಸ್ ಅಂತ ಕರಿತೀವಿ. ಅಂದ್ರೆ ಲಾರ್ಜ್ ಸ್ಕೇಲ್ ಅಲ್ಲಿ ನಾವು ಹೇಳಿದಾಗ ಒಂದು ಪೂರ್ತಿ ಸಮುದಾಯ ಅಥವಾ ಇದೊಂದು ಸಮಾಜ ಏನು ಒಪ್ಪದೇ ಇರ್ತಕ್ಕಂಥ ಒಂದಿಷ್ಟು ಮೌಲ್ಯಗಳು ಅಥವಾ ಬೇರೆ ಬೇರೆ ಏನಿದೆ ಅದೆಲ್ಲದೂ ಕೂಡ ನಾವು ಎಥಿಕ್ಸ್ ಅಂತ ಕರಿತೀವಿ. ಸೊ ಹಾಗೆ ಇಲ್ಲಿ ಬೇಸಿಕ್ ಡಿಫರೆನ್ಸ್ ಅಂದ್ರೆ ಮಾರಲ್ಸ್ಗೂ ಮತ್ತೆ ಎಥಿಕ್ಸ್ಗೆ ನೋಡಿದಾಗ, ಇಲ್ಲಿ ಮಾರಲ್ಸ್ ಅಂತಂದ್ರೆ ಏನಂದ್ರೆ ವೈಯಕ್ತಿಕವಾಗಿ ಒಬ್ಬ ವ್ಯಕ್ತಿ, ಇಲ್ಲಿ ಪೂರ್ತಿ ಸೊಸೈಟಿ ಇದೆ, ಎಲ್ಲರೂ ಇದ್ದಾರೆ, ಜನರಿದ್ದಾರೆ. ಆದ್ರೆ ಇಲ್ಲಿ ಮಾರಲ್ಸ್ ಅಂತ ಬಂದಾಗ ಇದನ್ನು ಕೂಡ ನಾವು ನೈತಿಕತೆ ಅಂತಾನೆ ಕರಿತೀವಿ. ಇಲ್ಲಿ ಒಬ್ಬ ಇಂಡಿವಿಜುವಲ್ ವ್ಯಕ್ತಿ ಇದು. ಸೊ ದಿಸ್ ಈಸ್ ಇಂಡಿವಿಜುವಲ್. ಇದು ಅಂದ್ರೆ ವೈಯಕ್ತಿಕವಾಗಿ ಮಾರಲ್ಸ್ ಅನ್ನೋದು ವೈಯಕ್ತಿಕವಾಗಿ ಯಾವುದು ಸರಿ ತಪ್ಪು, ಯಾವುದು ಒಳ್ಳೇದು ಕೆಟ್ಟದು, ಯಾವುದು ಸದ್ಗುಣ ದುರ್ಗುಣ, ಈ ತರಗಳನ್ನ ನಾವು ಚರ್ಚೆ ಮಾಡೋದು ನಾವು ಮಾರಲ್ಸ್ ಅಂತ ಕರಿತೀವಿ. ಇಲ್ಲಿ ಮಾರಲ್ಸ್ ಮತ್ತೆ ಎಥಿಕ್ಸ್ ಅನ್ನ ನಾವು ಸಮಾನಾರ್ಥಕ ಶಬ್ದದಲ್ಲಿ ಬಳಸ್ಬೋದು. ಇವೆರಡನ್ನು ಕೂಡ ನಾವು ಸಿನಾನಿಮ್ ವರ್ಡ್ಸ್ ಆಗಿ ಬಳಸ್ಬೋದು. ಸಿನಾನಿಮ್ ಅಂದ್ರೆ ಸಮಾನಾರ್ಥಕ ಶಬ್ದವಾಗಿ ನಾವು ಮಾರಲ್ಸ್ ಮತ್ತೆ ಎಥಿಕ್ಸ್ ಅನ್ನ ನಾವು ಸಾಮಾನ್ಯವಾಗಿ ಬಳಸ್ಬೋದು. ಬಟ್ ಎಥಿಕ್ಸ್ ಅಂತಂದ್ರೆ ಇಲ್ಲೆಲ್ಲ ನೋಡಿ, ಇಟ್ಸ್ ಎ ಸೊಸೈಟಿ, ಅಂದ್ರೆ ಗ್ರೂಪ್ ಆಫ್ ಪೀಪಲ್ ಹೂ ಆರ್ ಲಿವಿಂಗ್ ಇನ್ ಎ ಪರ್ಟಿಕ್ಯುಲರ್ ರೀಜನ್, ದೇ ಶೇರ್ ಎ ಕಾಮನ್ ಕಲ್ಚರ್, ಕಾಮನ್ ಲ್ಯಾಂಗ್ವೇಜ್, ಕಾಮನ್ ರಿಲಿಜನ್ ಆರ್ ಎನಿಥಿಂಗ್, ಏನ್ ಬೇಕಾದ್ರೂ ಇರ್ಬೋದು. ಅಂದ್ರೆ ಇಷ್ಟೆಲ್ಲ ಜನರು ಸೇರ್ತಕ್ಕಂಥ ಒಂದು ಸಮಾಜ. ಬಟ್ ಆದ್ರೆ ಮಾರಲ್ ಅಂದ್ರೂ ಕೂಡ ಸರಿ ತಪ್ಪುಗಳು ಏನು ಸೊಸೈಟಿ ಹಾಕೊಟ್ಟಿರುತ್ತೆ ಅದೇನೇ ಇರುತ್ತೆ. ಬಟ್ ಆದ್ರೆ ಇಲ್ಲಿ ಇಂಡಿವಿಜುವಲ್ ಇರುತ್ತೆ ಅಷ್ಟೇ, ವೈಯಕ್ತಿಕವಾಗಿ ಒಬ್ಬ ವ್ಯಕ್ತಿ ಯಾವ್ದು ಸರಿ ತಪ್ಪು ಅಂತ ಹೇಳ್ತಾರೆ ಅದು. ಸೊ ಹಾಗಿದ್ದಾಗ ಮಾರಲ್ಸ್ ಮತ್ತು ಎಥಿಕ್ಸ್ಗೆ ಏನು ಬೇಸಿಕ್ ಡಿಫರೆನ್ಸ್ ಏನಿದೆ ಸ್ನೇಹಿತರೆ, ಸ್ಪರ್ಧಾರ್ಥಿಗಳೇ, ಇಲ್ಲಿ ಮಾರಲ್ಸ್ ಮತ್ತೆ ಎಥಿಕ್ಸ್ಗೂ ಬೇಸಿಕ್ ಡಿಫರೆನ್ಸಸ್ ಏನಿದೆ ನೋಡೋಣ. ಇಲ್ಲಿ ನಾವು ಸಾಮಾನ್ಯವಾಗಿ ನಾನು ಹೇಳಿದಂತೆ ಮಾರಲ್ಸ್ ಅಂತಂದ್ರೆ ಮೊದಲನೇದಾಗಿ ಇಂಡಿವಿಜುವಲ್ ಅಂತ ಹೇಳಿದೆ, ಅಂದ್ರೆ ವೈಯಕ್ತಿಕವಾಗಿ, ವೈಯಕ್ತಿಕ ವಿಷಯ. ವೈಯಕ್ತಿಕ ಅಂತಂದ್ರೆ ಒಬ್ಬ ವ್ಯಕ್ತಿ ಇದ್ದಾನೆ. ಸೊ ಈ ವ್ಯಕ್ತಿ ಯಾವುದು ಸರಿ ತಪ್ಪು, ಯಾವುದು ಸದ್ಗುಣ ದುರ್ಗುಣ ಅಥವಾ ಯಾವುದು ಒಳ್ಳೇದು ಕೆಟ್ಟದ್ದು, ಇವುಗಳನ್ನ ಈ ವ್ಯಕ್ತಿ ಅವನಿಗೆ ವೈಯಕ್ತಿಕವಾಗಿ ಏನು ಅನ್ಸುತ್ತೆ ಅದನ್ನ ಅವನು ಡಿಸೈಡ್ ಮಾಡ್ತಾನೆ. ಸೊ ಇಲ್ಲಿ ಏನಂತಂದ್ರೆ ಎಂಟೈರ್ ಸೊಸೈಟಿ, ಪೂರ್ತಿ ಸೊಸೈಟಿನೇ ನಾವು ಗಮನಕ್ಕೆ ತಗೋತೀವಿ. ಇದರ ಸೊಸೈಟಿ ಅಂದ್ರೆ ಲೆಟ್ ಅಸ್ ಟೇಕ್ ಎ ಗ್ರೂಪ್ ಆಫ್ ಪೀಪಲ್ ಹೂ ಆರ್ ಲಿವಿಂಗ್ ಇನ್ ಎ ಪರ್ಟಿಕ್ಯುಲರ್ ರೀಜನ್, ಒಂದು ಭೌಗೋಳಿಕ ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಸೊ ಇವರೆಲ್ಲರೂ ಕೂಡ ಕಾಮನ್ ಕಲ್ಚರ್ಸ್ ಇರ್ಬೋದು, ಕಾಮನ್ ಲ್ಯಾಂಗ್ವೇಜ್ ಇರ್ಬೋದು, ಅಥವಾ ಕಾಮನ್ ಭಾಷೆ ಇರ್ಬೋದು, ಅವೆಲ್ಲವನ್ನು ಕೂಡ ಶೇರ್ ಮಾಡ್ತಾರೆ. ಇದೊಂದು ಸೊಸೈಟಿ ಇದೆ. ಸೊ ಇಲ್ಲಿ ನಾವು ಮಾರಲ್ಸ್ ಫಸ್ಟ್ ನೋಡೋದಾದ್ರೆ, ಈ ವ್ಯಕ್ತಿಗೆ ಸರಿ ತಪ್ಪುಗಳು ಅಂತ ಏನ್ ಅನ್ಸುತ್ತೆ, ಸರಿ ಅಥವಾ ತಪ್ಪು ಡಿಸೈಡ್ ಮಾಡುವಾಗ ಇವನಿಗೆ ಇಂಟರ್ನಲ್ ಸೋರ್ಸ್ ಏನಂತಂದ್ರೆ, ಅಂದ್ರೆ ಇವನು ಡಿಸೈಡ್ ಮಾಡ್ಲಿಕ್ಕೆ ಇಂಟರ್ನಲ್ ಸೋರ್ಸ್ ಏನಂತಂದ್ರೆ ಅವನ ಆತ್ಮಸಾಕ್ಷಿ. ಅಂದ್ರೆ ಈ ವ್ಯಕ್ತಿಗೆ ಸರಿ ತಪ್ಪನ್ನ ಡಿಸೈಡ್ ಮಾಡ್ಲಿಕ್ಕೆ ಇವನಿಗೆ ಇಂಟರ್ನಲ್ ಆಂತರಿಕ ಶಕ್ತಿ ಏನಂತಂದ್ರೆ ಇಂಟರ್ನಲ್ ಸೋರ್ಸ್ ಅಥವಾ ಇಂಟರ್ನಲ್ ಫೋರ್ಸ್ ಅಂತಾನು ಕರಿಬಹುದು. ಸೊ ಇಂಟರ್ನಲ್ ಸೋರ್ಸ್ ಅನ್ಕೊಳ್ಳೋಣ, ಒಂದು ಆಂತರಿಕ ಒಂದು ಮೂಲ ಏನು ಅಂತಂದ್ರೆ ಹಿಸ್ ಕಾನ್ಸೈನ್ಸ್, ಅಂದ್ರೆ ಆತ್ಮಸಾಕ್ಷಿ. ಈ ವ್ಯಕ್ತಿಗೆ ಅವನ ಆತ್ಮಸಾಕ್ಷಿ ಮೂಲ ಕಾರಣ. ಅಂದ್ರೆ ಇವನೇನಾದ್ರು ಒಂದು ಡಿಸೈಡ್ ಮಾಡ್ಬೇಕಾದ್ರೆ ಅವನು ತನ್ನ ಆತ್ಮಸಾಕ್ಷಿನ ಕೇಳ್ತಾನೆ. ಅಂದ್ರೆ ಉದಾಹರಣೆಗೆ ಏನೋ ಒಂದು ದಾರಿನಲ್ಲಿ ಹೋಗ್ಬೇಕಾದ್ರೆ ಒಂದು ಪರ್ಸು ಸಿಕ್ತು ಅಂತಂದಾಗ ಅವನ್ ಏನ್ ಮಾಡ್ತಾನೆ, ಪರ್ಸ್ ಅನ್ನು ತಗೊಂಡಾಗ ಅವನಿಗೆ ಅನ್ಸುತ್ತೆ ಇದನ್ನ ನಾನು ಬಳಸ್ಬೇಕು ಅಥವಾ ವಾಪಸ್ ಕೊಡ್ಬೇಕು. ಅವಾಗ ಅವನ ಆತ್ಮಸಾಕ್ಷಿ ಹೇಳುತ್ತೆ
ಯಾರೋ ಆ ಥರ ಒಂದು ಪರ್ಸನ್ ಕಳ್ಕೊಂಡಂಥ ವ್ಯಕ್ತಿ ತುಂಬಾ ಬಡವ ಇರಬೇಕು, ಅವನಿಗೇನೋ ಅರ್ಜೆಂಟ್ ಇರಬೇಕು, ಆ ಪರ್ಸನ್ ವಾಪಸ್ ಕೊಟ್ಬಿಡು ಅಂತ ಅವನ ಆತ್ಮಸಾಕ್ಷಿ ಇರುತ್ತೆ. ಇಲ್ಲ ಅಂತಂದ್ರೆ ಅವನ ಆತ್ಮಸಾಕ್ಷಿ ಇಟ್ಕೊಂಡ್ಬಿಡು, ನಿನಗೆ ಒಳ್ಳೇದಾಗುತ್ತೆ ಅಂತ ಹೇಳಿ. ಅಂದ್ರೆ ಆತ್ಮಸಾಕ್ಷಿ ಅನ್ನೋದೇನಿದೆ ಅದು ಡಿಸೈಡ್ ಮಾಡುತ್ತೆ ಯಾವ್ದು ಸರಿ ತಪ್ಪು, ಕೊಡ್ಬೇಕೋ ಬೇಡ ಅಥವಾ ಏನು ಅನ್ನೋದನ್ನ ಆತ್ಮಸಾಕ್ಷಿ ಡಿಸೈಡ್ ಮಾಡುತ್ತೆ. ಸೊ ಹಾಗಾಗಿ ಇಲ್ಲಿ ಇಂಟರ್ನಲ್ ಸೋರ್ಸ್, ಒಬ್ಬ ವೈಯಕ್ತಿಕವಾಗಿ ಒಬ್ಬ ವ್ಯಕ್ತಿಗೆ ಇಂಟರ್ನಲ್ ಸೋರ್ಸ್ ಏನಂತಂದ್ರೆ ಸರಿ ತಪ್ಪುಗಳನ್ನ ಡಿಸೈಡ್ ಮಾಡೋದು ಅವನ ಆತ್ಮಸಾಕ್ಷಿ. ಸೊ ಇದನ್ನ ಸ್ನೇಹಿತರ ಮುಂದೆ ಇದನ್ನ ಮತ್ತೆ ಎಲಾಬ್ರೇಟ್ ಆಗಿ ಡಿಸ್ಕಸ್ ಮಾಡೋಣ. ಸೊ ಹಾಗೆ ಸೊಸೈಟಿನಲ್ಲಿ ನಾವು ಸರಿ ತಪ್ಪುಗಳನ್ನ ಗುರುತಿಸ್ಬೇಕಂದ್ರೆ ಸೊಸೈಟಿ ಸರಿ ತಪ್ಪುಗಳನ್ನ ಆಲ್ರೆಡಿ ನಾನು ಹೇಳಿದೆ ಸೆಟ್ ಆಫ್ ಪ್ರಿನ್ಸಿಪಲ್ಸ್ ಅಂದ್ರೆ ಒಂದಿಷ್ಟು ತತ್ವಗಳನ್ನ ಆಲ್ರೆಡಿ ಹಾಕ್ಕೊಟ್ಟಿದೆ ಸೊಸೈಟಿ. ಸೊ ಹಾಗಾಗಿ ನಾವು ಈಗ ಯಾವುದೇ ಒಂದು ವಿಷಯ ಅಂತ ಬಂದಾಗ ಸೊಸೈಟಿ ಆಲ್ರೆಡಿ ಸೆಟ್ ಆಫ್ ಪ್ರಿನ್ಸಿಪಲ್ಸ್ ಹಾಕ್ಕೊಟ್ಟಿದೆ. ಸೊ ಹಾಗಾಗಿ ಯಾವುದು ಸರಿ ತಪ್ಪು ಅನ್ನೋದು ಆಲ್ರೆಡಿ ಡಿಸೈಡ್ ಆಗಿದೆ. ಸೊ ಹಾಗಾಗಿ ಇಲ್ಲಿ ನಾವು ಗಮನಿಸಬೇಕಾದ ವಿಷಯ ಅಂದ್ರೆ ಇದಕ್ಕೆ ಯಾವುದು ಇಂಟರ್ನಲ್ ಫೋರ್ಸ್ ಯಾವುದು. ಸೊ ಇದಕ್ಕೆ ಇಂಟರ್ನಲ್ ಫೋರ್ಸ್ ಅಂತಂದ್ರೆ ನಥಿಂಗ್ ಬಟ್ ಅದೆಲ್ಲ ನಾವು ಅಂದ್ರೆ ನಮಗೆ ಇಲ್ಲಿ ಹೇಗೆ ಆತ್ಮಸಾಕ್ಷಿ ಹೇಗೆ ನಮಗೆ ಇಂಟರ್ನಲ್ ಫೋರ್ಸ್ ಅಥವಾ ಇಂಟರ್ನಲ್ ಸೋರ್ಸ್ ಆಯಿತು, ಅದೇ ರೀತಿ ಇದಕ್ಕೂ ಕೂಡ ಸರಿ ತಪ್ಪುಗಳನ್ನ ಗುರುತಿಸೋಕೆ ಬೇಸಿಕ್ ಅಂತಂದ್ರೆ ಇದಕ್ಕೆ ಲೈಕ್ ಎಕ್ಸಾಂಪಲ್ ಫ್ಯಾಮಿಲಿ ಇರ್ಬೋದು. ಸೊ ಇದು ಎಲ್ಲಿಂದ ಸೋರ್ಸ್ ಅನ್ನ ತಗೊಳುತ್ತೆ ಅಂದ್ರೆ ಕುಟುಂಬ ಇರ್ಬೋದು ಅಥವಾ ಫ್ರೆಂಡ್ಸ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು ಅಥವಾ ಮೀಡಿಯಾ ಇರ್ಬೋದು, ಮಾಧ್ಯಮಗಳಿರ್ಬೋದು ಅಥವಾ ಯಾವ್ದಾದ್ರು ಆರ್ಗನೈಸೇಷನ್ ಇರ್ಬೋದು. ಸೊ ಹೀಗೆ ಒಂದು ಸಮಾಜಕ್ಕೆ ಸರಿ ತಪ್ಪುಗಳು ಅನ್ನೋದನ್ನ ಅದು ಏನಿದೆ ಅಂದ್ರೆ ಫ್ಯಾಮಿಲಿ, ಫ್ರೆಂಡ್ಸು, ಮೀಡಿಯಾ, ಆರ್ಗನೈಸೇಷನ್ಸು, ಪೀರ್ ಗ್ರೂಪ್ ಇರ್ಬೋದು, ಹೀಗೆ ಹಲವಾರು ಅಂಶಗಳಿಂದ ಆಧಾರಿತವಾಗಿ ಇಲ್ಲಿ ಸರಿ ತಪ್ಪುಗಳು ಅನ್ನೋದು ಸೊಸೈಟಿನಲ್ಲಿ ಸೆಟ್ ಆಫ್ ಪ್ರಿನ್ಸಿಪಲ್ ಆಗಿ ರೂಢಿಗತವಾಗಿ ಬಂದಿದೆ. ಸೊ ಹಾಗಾಗಿ ಇದಕ್ಕೆ ಸೋರ್ಸಸ್ ಅಂದ್ರೆ ಇದು. ಹಾಗೆ ವೈಯಕ್ತಿಕವಾಗಿ ಅಂದ್ರೆ ಮಾರಲ್ಸ್ ಅಂತ ಬಂದಾಗ ಇಂಟರ್ನಲ್ ಸೋರ್ಸ್ ಅಥವಾ ಫೋರ್ಸ್ ಅಂತಂದ್ರೆ ದಟ್ ಈಸ್ ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ನಾವು ಗಮನಿಸೋದಾದ್ರೆ ಡಿಫರೆನ್ಸಸ್ ಅನ್ನ ನಾವು ಗಮನಿಸಿದ್ರೆ, ಸೊ ಇಲ್ಲಿ ಈ ಮಾರಲ್ಸ್ ಅನ್ನೋದು ಇದೊಂದು ಐ ಕಾನ್ಸೆಪ್ಟ್. ಐ ಅಂತಂದ್ರೆ ನಾನು ಒಬ್ಬನೇ. ಸೊ ಇಟ್ಸ್ ಎ ಗಮನಿಸಬಹುದು, ಇದು ಐ ಕಾನ್ಸೆಪ್ಟ್ ಅಂದ್ರೆ ಒಬ್ಬಂದು. ಸೊ ಇದು ಹಾಗಿದ್ರೆ ಇದು ವಿ ಕಾನ್ಸೆಪ್ಟ್ ಅಂದ್ರೆ ವಿ ಅಂತಂದ್ರೆ ಇಡೀ ಎಂಟೈರ್ ಸಮಾಜ. ಇದು ಐ ಕಾನ್ಸೆಪ್ಟ್ ಒಬ್ಬನೇ, ಇದು ವಿ ಅಂತಂದ್ರೆ ನಾವೆಲ್ಲರೂ ಸೇರಿ ಎಥಿಕ್ಸ್ ಅಲ್ಲಿ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಇದೊಂದು ನ್ಯಾರೋ ಕಾನ್ಸೆಪ್ಟ್. ಇದು ಹಾಗಿದ್ರೆ ಇದು ವೈಡರ್ ಕಾನ್ಸೆಪ್ಟ್ ಇದೆ. ಸೊ ಇದೊಂದು ನ್ಯಾರೋ, ಇದೊಂದು ತುಂಬಾ ದೊಡ್ಡವಾಗಿರ್ತಕ್ಕಂಥ ವೈಡರ್ ಕಾನ್ಸೆಪ್ಟ್. ಸೊ ಇದು ಸಬ್ಜೆಕ್ಟಿವ್ ಬರುತ್ತೆ. ಸಬ್ಜೆಕ್ಟಿವ್ ಇದೆ. ಸಬ್ಜೆಕ್ಟಿವ್ ಅಂತಂದ್ರೆ ಇದು ವ್ಯಕ್ತಿನಿಷ್ಠ. ಸೊ ಇದು ಸ್ನೇಹಿತರೆ ಇದು ಆಬ್ಜೆಕ್ಟಿವ್ ಕಾನ್ಸೆಪ್ಟ್. ಆಬ್ಜೆಕ್ಟಿವ್ ಅಂತಂದ್ರೆ ವಸ್ತುನಿಷ್ಠ ಅಂತ ಹೇಳ್ಬೋದು. ವಸ್ತುನಿಷ್ಠ ಅಂತಂದ್ರೆ ಸೊ ಸಾಮಾನ್ಯವಾಗಿ ಇಟ್ ಬೇಸ್ಡ್ ಆನ್ ಫ್ಯಾಕ್ಟ್ ಅಂಡ್ ಫಿಗರ್ಸ್ ಇರ್ಬೋದು, ಅಂದ್ರೆ ಬೇಸ್ಡ್ ಆನ್ ಫ್ಯಾಕ್ಟ್ಸ್ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದು ಆಬ್ಜೆಕ್ಟಿವ್ ಅಂತ ನಾವು ಹೇಳ್ತೀವಿ. ಓಕೆ, ಸೊ ಇಲ್ಲಿ ಈ ರೀತಿ ನಾವು ಬೇಸಿಕ್ಸ್ ಅನ್ನ ನಾವು ಗಮನಿಸ್ತಾ ಹೋಗ್ಬೋದು. ಸೊ ಸಾಮಾನ್ಯವಾಗಿ ಇದೊಂದು ಐ ಕಾನ್ಸೆಪ್ಟ್ ಅಂತ ಹೇಳ್ತೀವಿ, ಇದು ವಿ ಅಂತ ಹೇಳ್ತೀವಿ, ಇದು ನ್ಯಾರೋ ಕಾನ್ಸೆಪ್ಟ್, ಇದೊಂದು ವೈಡರ್ ಕಾನ್ಸೆಪ್ಟ್. ಇದು ಸಬ್ಜೆಕ್ಟಿವ್ ಅಂದ್ರೆ ವ್ಯಕ್ತಿನಿಷ್ಠವಾಗಿರುತ್ತೆ. ಸರಿ ತಪ್ಪುಗಳು ಅಥವಾ ಯಾವುದೇ ಆದ್ರೂ ಕೂಡ ವ್ಯಕ್ತಿನಿಷ್ಠ ಇರುತ್ತೆ, ಬಟ್ ಆದ್ರೆ ಇದು ವಸ್ತುನಿಷ್ಠ ಇರುತ್ತೆ, ಆಬ್ಜೆಕ್ಟಿವ್ ಇರುತ್ತೆ. ಸೊ ಹೀಗೆ ನಾವು ಒಂದಿಷ್ಟು ಬೇಸಿಕ್ ಡಿಫರೆನ್ಸಸ್ ಅನ್ನ ಮಾರಲ್ಸ್ ಮತ್ತೆ ಎಥಿಕ್ಸ್ ಅನ್ನ ಗಮನಿಸಿದಾಗ ನಾವು ಹೇಳ್ಬೋದು. ಸೊ ಹೀಗೆ ಎರಡನ್ನೂ ಕೂಡ ನಾವು ಸಿನಾನಿಮಸ್ ಬಳಸಿದ್ರು ಕೂಡ ನಾವು ಎಥಿಕ್ಸ್ ಅಂತ ಬಳಸ್ಬೇಕಾದ್ರೆ ಒಂದು ಸಮಾಜ ಅಂತ ನೋಡ್ಬೇಕು. ಸಮಾಜ ಅಂದ್ರೆ ನೆನಪಿಲ್ಲಿ ಇದೊಂದು ಎವಲ್ಯೂಷನರಿ ಪ್ರೋಸೆಸ್. 5ನೇ ಶತಮಾನದಲ್ಲಿ ಇದ್ದಂಥ ಸಮಾಜ 10ನೇ ಶತಮಾನದಲ್ಲಿ ಇರಲ್ಲ, 10ರಲ್ಲಿ ಇದ್ದು 15ನೇ ಶತಮಾನದಲ್ಲಿ ಇರಲ್ಲ. ಸೊ ಹಾಗೆ ಇದು ಕೀಪ್ ಆನ್ ಚೇಂಜಸ್ ಅಂತ ನಾವು ಹೇಳ್ತೀವಿ, ಅಂದ್ರೆ ಇದು ವಿಕಸನ ಆಗ್ತಾ ಹೋಗುತ್ತೆ ಸಮಾಜ. ಹಾಗೆ ಮಾರಲ್ಸ್ ಕೂಡ ಹಾಗೇನೆ. ಮಾರಲ್ಸ್ ಅನ್ನೋದು ಒಬ್ಬ ವ್ಯಕ್ತಿ, ಇಂಡಿವಿಜುವಲ್ ವ್ಯಕ್ತಿಗೆ ಸಂಬಂಧಪಟ್ಟ ಸರಿ ತಪ್ಪುಗಳ ನಿರ್ಧಾರ. ಓಕೆ, ಸೊ ಇದು ಬೇಸಿಕ್ ಡಿಫರೆನ್ಸಸ್ ಅಂತ ಹೇಳ್ಬೋದು. ಸೊ ಇಲ್ಲಿ ನಾವು ಒಂದು ಮಾರಲ್ಸ್ಗೆ ಎಕ್ಸಾಂಪಲ್ ಕೊಡೋದಾದ್ರೆ, ಮಾರಲ್ಸ್ಗೆ ಒಂದು ಎಕ್ಸಾಂಪಲ್ ಕೊಡ್ಬೇಕಂತಾರೆ. ಸೊ ಉದಾಹರಣೆಗೆ ನೋಡಿ, ನೀವು ನಮ್ಮ ಒಂದು ಸೋಷಿಯಲ್ ರಿಫಾರ್ಮರ್ಸ್, ಸಮಾಜ ಸುಧಾರಕರಾಗಿರ್ತಕ್ಕಂಥ ರಾಜಾರಾಮ್ ಮೋಹನ್ ರಾಯ್ ಅವರ ಹೆಸರನ್ನ ನೀವು ಕೇಳಿರ್ಬೋದು. ಸೊ ಹೇಗೆ ಮಾರಲ್ಸ್ ಅನ್ನೋದು ಒಂದು ಎಥಿಕ್ಸ್ ಆಗಿ ಕನ್ವರ್ಟ್ ಆಗುತ್ತೆ
ಅನ್ನೋದನ್ನು ನಾವು ಗಮನಿಸ್ಬೋದು. ಸೊ ಉದಾಹರಣೆಗೆ ಇಲ್ಲಿ ಸಮಾಜ ಸುಧಾರಕರಾಗಿರ್ತಕ್ಕಂಥ ಸೋಷಿಯಲ್ ರಿಫಾರ್ಮರು ಸೊ ರಾಜಾ ರಾಮ್ ಮೋಹನ್ ರಾಯ್, ರಾಜಾ ರಾಮ್ ಮೋಹನ್ ರಾಯ್ ರವರು ಈ ಹಿಂದೆ 1800 1700ನೇ ಇಸ್ವಿಗಳು 1800 ಆ ಸಂದರ್ಭದಲ್ಲಿ ಒಂದು ಸತಿ ಸಿಸ್ಟಮ್ ಅಂತ ಇತ್ತು. ನಾವು ಕೇಳಿರ್ತೀವಿ ಸತಿ ಪದ್ಧತಿ ಅಂತೇಳಿ. ಸ್ನೇಹಿತರಲ್ಲಿ ಸತಿ ಪದ್ಧತಿ ಅಂತಂದ್ರೆ ಆ ಹಿಂದೆ ಏನು 18th ಮತ್ತೆ 19th ಸೆಂಚುರಿಗಳಲ್ಲಿ ಯುದ್ಧಕ್ಕೆ ಹೋದಂತ ಏನೋ ಒಬ್ಬ ಯೋಧ ಮೃತಪಟ್ಟರೆ ಅವರ ಪತ್ನಿನೂ ಕೂಡ ಆ ಒಂದು ಕ್ರಿಮೇಷನ್ ಸಂದರ್ಭದಲ್ಲಿ ಪತ್ನಿನೂ ಕೂಡ ಒಂದು ಏನು ಆ ಫೈನರಲ್ ಏನಿರ್ತದೆ ಆ ಫೈನಲ್ಗೆ ಬಿದ್ದು ಒಂದು ಮರಣ ಹೊಂದಬೇಕಾಗಿತ್ತು. ಅದನ್ನ ಸತಿ ಪದ್ಧತಿ ಅಂತ ಹೇಳ್ತೀವಿ. ಇದನ್ನ ರಾಜಾ ರಾಮ್ ಮೋಹನ್ ರಾಯ್ ರವರು ಇದನ್ನ ವಿರೋಧಿಸ್ತಾರೆ. ಈ ಸತಿ ಪದ್ಧತಿ ಅನ್ನೋದು ಕಾನೂನು ಬಾಹಿರ ಮತ್ತೆ ಇದು ನೈತಿಕ ಒಂದು ಪದ್ಧತಿ ಅಲ್ಲ ಅನ್ನೋದು, ಇದೊಂದು ಇಮ್ಮಾರಲ್ ಅಂತ ಹೇಳಿ ಇದನ್ನ ವಿರೋಧಿಸ್ತಾರೆ. ಸೊ ಹಾಗಾಗಿ ಇವರು ವಿರೋಧಿಸಿದ ನಂತರ ಅವಾಗ ಇದು ಮಾರಲ್ ವ್ಯಾಲ್ಯೂಸೇ ಆಗಿತ್ತು. ಆದ್ರೆ ಇದು ಲೀಗಲಿ ಒಪ್ಕೊಳ್ದೇ ಇರಬಹುದು, ಅಂದ್ರೆ ಕಾನೂನುಬದ್ಧವಾಗಿ ಇದು ತಪ್ಪು ಅಂತೇಳಿ ಅಂದ್ಕೊಂಡಿದ್ರು ಕೂಡ ಅವತ್ತಿನ ಸಮಾಜ ಏನಿತ್ತು ಈ ಸತಿನ ಒಪ್ಕೊಂಡಿತ್ತು. ಈ ಸತಿ ಪದ್ಧತಿಯನ್ನ ಅವತ್ತಿನ ಸಮಾಜ ಹೌದು ಅಂತೇಳಿ ಸರಿ ಅಂತೇಳಿ ಒಪ್ಪಿತ್ತು. ಇದು ಸರಿ ಅಂತೇಳಿ ಒಪ್ತು. ನಂತರ ಇಲ್ಲಿ ರಾಜಾರಾಮ್ ಮೋಹನ್ ರಾಯ್ ಅದನ್ನ ವಿರೋಧಿಸ್ತಾ ಈ ಸಮಾಜದಲ್ಲಿ ಇದ್ದಂತ ಪ್ರತಿಯೊಬ್ಬರನ್ನೂ ಕೂಡ, ಅಂದ್ರೆ ರಾಜಾರಾಮ್ ಮೋಹನ್ ರಾಯ್ ಅವರ ಆತ್ಮಸಾಕ್ಷಿ ಹೇಳ್ತಾ ಇತ್ತು ಇದು ತಪ್ಪು ಅಂತೇಳಿ. ಅಂದ್ರೆ ವೈಯಕ್ತಿಕವಾಗಿ ನಾವು ಹೇಳಿದಾಗ ರಾಜಾರಾಮ್ ಮೋಹನ್ ರಾಯ್ ಅವರು ಒಂದು ಆತ್ಮಸಾಕ್ಷಿ ಕನ್ಸೈನ್ಸ್ ಹೇಳ್ತಾ ಇತ್ತು ಈ ಪದ್ಧತಿ ಏನಿದೆ ಸತಿ ಪದ್ಧತಿ ಇದು ತಪ್ಪು ಅನ್ನೋದನ್ನ ಹೇಳ್ತಾ ಇತ್ತು. ಆದ್ರೆ ಸಮಾಜದಲ್ಲಿದ್ದಂತ ಇನ್ನಿತರ ಎಲ್ಲರೂ ಕೂಡ ಈ ಪದ್ಧತಿಯನ್ನ ಒಪ್ಕೊಂಡಿದ್ರು, ಅವರ ಕಾನ್ಸೈನ್ಸ್ ಒಪ್ಕೊಂಡಿತ್ತು. ಈಗ ರಾಜಾರಾಮ್ ಮೋಹನ್ ರಾಯ್ ಅವರು ವಿರೋಧಿಸ್ತಾ ಅಂದಿನ ಸಮಯದಲ್ಲಿದ್ದಂಥ ಸಂದರ್ಭದಲ್ಲಿ ಇದನ್ನ ಎಲ್ಲರ ಕಾನ್ಸೈನ್ಸ್ ಅನ್ನು ಕೂಡ ಬದಲಾಯಿಸ್ತಾ ಹೋಗ್ತಾರೆ. ಅಂದ್ರೆ ಅರ್ಥ ಈ ಪದ್ಧತಿ ತಪ್ಪು, ಇದನ್ನ ವಿರೋಧಿಸೋಣ ಅಂತೇಳಿ ಇಡೀ ಎಂಟೈರ್ ಸಮಾಜ ಏನು ಒಪ್ಕೊಂಡಿತ್ತೋ ಲೀಗಲಿ ತಪ್ಪಿದ್ರು ಕೂಡ ಎಥಿಕಲಿ ಸರಿ ಅಂತ ಈ ಸಮಾಜ ಏನು ಒಪ್ಪಿತ್ತು ಇದೆಲ್ಲರನ್ನು ಕೂಡ ಬದಲಾಯಿಸ್ತಾರೆ. ಸೊ ಬದಲಾಯಿಸುತ್ತಾ ಇಡೀ ಇಷ್ಟು ಸಮಾಜದ ಒಂದು ಆತ್ಮಸಾಕ್ಷಿಗಳನ್ನ ಅಥವಾ ಈ ಸಮಾಜ ಒಪ್ಪಿರ್ತಕ್ಕಂಥ ಸತಿ ಪದ್ಧತಿಯನ್ನ ಇದು ತಪ್ಪು ಅಂತ ಹೇಳಿ ಇವರೆಲ್ಲರನ್ನೂ ಒಪ್ಪಿಸ್ತಾ ಕೊನೆಗೆ ಏನ್ ಮಾಡ್ತಾರೆ ಅಂದ್ರೆ 1829ರಲ್ಲಿ ಒಂದು ಸತಿ ಪದ್ಧತಿ ಇದಕ್ಕೆ ಒಂದು ಲಾನೆ ಮಾಡಿಸ್ತಾರೆ. ಅಂದ್ರೆ ಈ ಸತಿ ಪದ್ಧತಿ ಏನಿದೆ ಇದು ತಪ್ಪು ಅಂತೇಳಿ ಒಂದು ಕಾನೂನೇ ಬಂದ್ಬಿಡುತ್ತೆ. ಅದಾದ ನಂತರ ಏನಾಯ್ತಂದ್ರೆ ಇದು ಕಾನೂನಾಗಿ ಬಂದ ನಂತರ ಸಮಾಜ ಇದು ಕೂಡ ವ್ಯಾಲ್ಯೂ ಅಂತೇಳಿ ಒಪ್ಪುತ್ತೆ. ಅಂದ್ರೆ ಸತಿ ಅನ್ನೋದು ವ್ಯಾಲ್ಯೂ, ಒಂದು ಮೌಲ್ಯ, ಸತಿ ಅಂತಕ್ಕಂಥದ್ದು ಒಂದು ಮೌಲ್ಯ ಅಂತೇಳಿ ಒಪ್ಪುತ್ತೆ. ಸೊ ನಂತರ ಏನಾಗುತ್ತೆ ಅಂದ್ರೆ ಇದು ನೌ ಇಟ್ ಹ್ಯಾಸ್ ಬಿಕಮ್ ಎ ವ್ಯಾಲ್ಯೂ. ಅಂದ್ರೆ ಅರ್ಥ ಸತಿ ಅನ್ನೋದು ಇವತ್ತು ಮಾರಲ್ಸ್ ಅಲ್ಲ, ಸತಿ ಅಂತಕ್ಕಂಥದ್ದು ಸಮಾಜದಲ್ಲಿ ಒಂದು ಮೌಲ್ಯವಾಗಿ ಬದಲಾಯಿತು. ಸೊ ಹಾಗಿದ್ದಾಗ ಮೌಲ್ಯ ಅಂತಂದ್ರೆ ಏನು ನೋಡೋಣ. ಸೊ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಎಲ್ಲದಕ್ಕೂ ಕೂಡ ಬೇಸಿಕ್ ಅಂತಂದ್ರೆ ಮೌಲ್ಯ, ಅಂದ್ರೆ ವ್ಯಾಲ್ಯೂಸ್ ಅಂತ ಕರಿತೀವಿ ನಾವು. ವ್ಯಾಲ್ಯೂಸ್ ಅಂದ್ರೆ ಮೌಲ್ಯಗಳು ಅಂತ ಕರಿತೀವಿ. ಸೊ ಹಾಗಿದ್ರೆ ವ್ಯಾಲ್ಯೂಸ್ ಅಂತಂದ್ರೆ ಏನು ಅಂದ್ರೆ ವ್ಯಾಲ್ಯೂಸ್ ಅಂತಂದ್ರೆ ಉದಾಹರಣೆಗೆ ಒಬ್ಬ ವ್ಯಕ್ತಿ ಈ ವ್ಯಕ್ತಿ ಯಾವುದಕ್ಕೆ ಹೆಚ್ಚು ಪ್ರಿಫರೆನ್ಸಸ್ ಕೊಡ್ತಾನೆ ಅಂದ್ರೆ ಆದ್ಯತೆಗಳನ್ನ ಕೊಡ್ತಾನೆ. ಸೊ ಈ ವ್ಯಕ್ತಿ ಆದ್ಯತೆಗಳನ್ನ ಯಾವುದಕ್ಕೆ ಹೆಚ್ಚು ಕೊಡ್ತಾನೆ ಆ ಆದ್ಯತೆಗಳೇ ವ್ಯಾಲ್ಯೂಸ್ ಆಗಿ ಕನ್ವರ್ಟ್ ಆಗುತ್ತೆ. ಅಂದ್ರೆ ಈ ವ್ಯಕ್ತಿ ಉದಾಹರಣೆಗೆ ಮುನಿ ಹಣಕ್ಕೆ ಜಾಸ್ತಿ ಆದ್ಯತೆ ಕೊಡ್ತಾರೆ ಅಂತ ಇಟ್ಕೊಳ್ಳಿ. ಅಂದ್ರೆ ಈ ವ್ಯಕ್ತಿಗೆ ಮಾತ್ರ ಹಣ ಅನ್ನೋದು ಒಂದು ಆದ್ಯತೆ ಆಗುತ್ತೆ, ಬಟ್ ಅದ್ರ ಸಮಾಜಕ್ಕೆ ಆಗಲ್ಲ. ಓಕೆ, ಅದನ್ನು ನಾವು ಗಮನಿಸೋಣ. ಇಲ್ಲಿ ಉದಾಹರಣೆಗೆ ಈ ವ್ಯಕ್ತಿ ಮುನಿಗೆ ಆದ್ಯತೆ ಕೊಟ್ಟ, ಅಥವಾ ಅವನು ಸೆಲ್ಫಿಶ್ ಇರ್ತಾನೆ, ಅವನಿಗೆ ಒಂದು ಸ್ವಾರ್ಥ ಜಾಸ್ತಿ ಇರುತ್ತೆ, ಸ್ವಾರ್ಥಕ್ಕೆ ಆದ್ಯತೆ ಕೊಡ್ತಾನೆ, ಸ್ವಾರ್ಥ ಇದು ಇವನ ಪ್ರಕಾರ ವ್ಯಾಲ್ಯೂ ಆಗುತ್ತೆ, ಮೌಲ್ಯ ಆಗುತ್ತೆ. ಮುನಿ ಇರ್ಬೋದು, ಸ್ವಾರ್ಥ ಇರೋದು, ಇವನ ಪ್ರಕಾರ ಇವನು ಹೆಚ್ಚು ಆದ್ಯತೆ ಕೊಡೋದು ಹಣಕ್ಕೆ, ಹೆಚ್ಚು ಆದ್ಯತೆ ಕೊಡೋದು ಸ್ವಾರ್ಥಗೆ. ಇದು ಇವನ ಪ್ರಕಾರ ಒಂದು
ಮೌಲ್ಯ ಆಗಬಹುದು. ಆದರೆ ಈ ಮೌಲ್ಯ ಸಮಾಜ ಹೇಗೆ ನೋಡುತ್ತೆ ಅಂದ್ರೆ, ಒಂದು ಸೊಸೈಟಿ ಅಂದ್ರೆ ಎಥಿಕ್ಸ್ ಅನ್ಕೊಳ್ಳಿ. ಸೊಸೈಟಿ ಹೇಗೆ ನೋಡುತ್ತೆ, ಆ ವ್ಯಕ್ತಿ ಹಾಕಿಕೊಟ್ಟಂತ ಹಣ ಅಥವಾ ಸ್ವಾರ್ಥ ಅನ್ನೋದು ಸಮಾಜದಲ್ಲಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳು ಕೂಡ ಇದನ್ನ ಒಪ್ತಾರ? ಖಂಡಿತವಾಗ್ಲೂ ಸಮಾಜ ಇರ್ತಕ್ಕಂಥ ಎಲ್ಲರೂ ಕೂಡ ಹಣ ಅನ್ನೋದು ಒಂದು ವ್ಯಾಲ್ಯೂ ಅಂತೇಳಿ ಖಂಡಿತ ಒಪ್ಪೋದಿಲ್ಲ. ಸ್ವಾರ್ಥ ಅನ್ನೋದನ್ನು ಕೂಡ ಇಲ್ಲಿ ಇರ್ತಕ್ಕಂಥ ಎಲ್ಲರೂ ಜನರು ಕೂಡ ಒಪ್ಪೋದಿಲ್ಲ. ಹಾಗಾಗಿ ಆ ಹಣ ಅನ್ನೋದು ಮನಿ ಮತ್ತೆ ಸ್ವಾರ್ಥ ಇವೆರಡೂ ಕೂಡ ಸಮಾಜ ಒಪ್ಪೋದಿಲ್ಲ. ಸೊ ಹಾಗಾಗಿ ವ್ಯಾಲ್ಯೂಸ್ ಆಗಲ್ಲ. ಅಂದ್ರೆ ವ್ಯಾಲ್ಯೂಸ್ ಮೌಲ್ಯಗಳು ಹೇಗಾಗುತ್ತೆ ಅಂದ್ರೆ ಇಡೀ ಸಮಾಜ ಒಪ್ಕೋಬೇಕು, ಆದಾಗ ಮಾತ್ರ ಅದು ವ್ಯಾಲ್ಯೂಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಹಾಗೆ ವ್ಯಾಲ್ಯೂಸ್ ಅನ್ನು ನಾವು ಇತರ ಗಮನಿಸಿದಾಗ ಇದೇ ವ್ಯಕ್ತಿ ಒಂದು ಓಕೆ ದೇಶ ಪ್ರೇಮ, ದೇಶಭಕ್ತಿ, ಓಕೆ ದೇಶಭಕ್ತಿ, ದೇಶ ಪ್ರೇಮ ಇದನ್ನ ವ್ಯಾಲ್ಯೂ ಅಂತೇಳಿ ಕನ್ಸಿಡರ್ ಮಾಡ್ತಾರೆ. ಈ ವ್ಯಕ್ತಿ ಒಬ್ಬ ವೈಯಕ್ತಿಕವಾಗಿ ಈ ವ್ಯಕ್ತಿ ದೇಶಭಕ್ತಿ ದೇಶ ಪ್ರೇಮ ಅನ್ನೋದನ್ನ ಒಂದು ವ್ಯಾಲ್ಯೂ ಮೌಲ್ಯ ಅಂತೇಳಿ ಕನ್ಸಿಡರ್ ಮಾಡ್ತಾ ಅಂತ ಹೇಳಿ. ಸೊ ನಂತರ ಈ ಸಮಾಜ ಒಪ್ಪತ್ತ ದೇಶ ಪ್ರೇಮ ಮತ್ತೆ ದೇಶಭಕ್ತಿನ? ಡೆಫಿನೆಟ್ಲಿ ಪ್ರತಿಯೊಬ್ಬರು ಕೂಡ ಈ ಸಮಾಜದಲ್ಲಿ ಪೇಟ್ರಿಯಾಟಿಸಮ್ ಅನ್ನೋದೇನಿದೆ ಅದನ್ನ ಎಲ್ಲರೂ ಕೂಡ ಒಪ್ತಾರೆ. ಸೊ ಹಾಗಾಗಿ ಏನಾಗುತ್ತೆ ಅಂದ್ರೆ ಪೇಟ್ರಿಯಾಟಿಸಮ್ ಅನ್ನೋದು ಕೂಡ ಅದು ವ್ಯಾಲ್ಯೂ ಆಗಿ ಮೌಲ್ಯವಾಗಿ ಕನ್ವರ್ಟ್ ಆಗುತ್ತೆ. ಸೊ ಮೌಲ್ಯವಾಗಿ ಬದಲಾಗುತ್ತೆ. ಸೊ ಹಾಗಾದಾಗ ಪೇಟ್ರಿಯಾಟಿಸಮ್ ಅದು ಒಂದು ಮೌಲ್ಯ. ಯಾಕಂದ್ರೆ ಇಂಡಿವಿಜುವಲ್ ಆಗು ಕೂಡ ಆದ್ಯತೆ ಕೊಟ್ಟಿದ್ದಾರೆ, ಪ್ರತಿಯೊಬ್ಬರು ಕೂಡ ಸಮಾಜದಲ್ಲೂ ಕೂಡ ಪೇಟ್ರಿಯಾಟಿಸಮ್ ಅನ್ನ ಒಪ್ಕೊಂಡಿದ್ದಾರೆ. ಸೊ ಯಾವುದೇ ಜಾತಿ ಧರ್ಮ ಯಾವುದೇ ಇದ್ರೂ ಕೂಡ ಈ ಪೇಟ್ರಿಯಾಟಿಸಮ್ ಅದು ಇವನ್ ಬಿಯಾಂಡ್ ದಿ ಬೌಂಡ್ರೀಸ್, ನಮ್ಮ ದೇಶ ಬಿಟ್ಟು ಕೂಡ ಬೇರೆ ಬೇರೆ ದೇಶಗಳು ಅವ್ರಿಗೂ ಕೂಡ ಒಂದು ದೇಶಭಕ್ತಿ ದೇಶ ಪ್ರೇಮ ಅಂತ ಇರುತ್ತೆ. ಅಂದ್ರೆ ಇದೊಂದು ಯೂನಿವರ್ಸಲ್ ವ್ಯಾಲ್ಯೂ ಆಯ್ತು. ಸೊ ಹೀಗೆ ಉದಾಹರಣೆ ನಾವು ಕೊಡ್ಬೋದು, ಕರೇಜ್ ಧೈರ್ಯ ಅಥವಾ ಇಂಟಿಗ್ರಿಟಿ, ಹಾನೆಸ್ಟಿ, ಈ ಪೇಟ್ರಿಯಾಟಿಸಮ್, ಲವ್, ಈ ರೀತಿ ಎಲ್ಲದೂ ಕೂಡ ಒಬ್ಬ ವ್ಯಕ್ತಿ ಏನು ಒಪ್ಕೋತಾನೆ ಆದ್ಯತೆ ಕೊಡ್ತಾನೆ ಅದೇ ರೀತಿ ಸಮಾಜನೂ ಕೂಡ ಒಪ್ಕೊಳ್ಳುತ್ತೆ. ಒಂದು ಸಮಾಜ ಅದನ್ನ ವ್ಯಾಲ್ಯೂ ಮೌಲ್ಯ ಅಂತ ಒಪ್ತು ಅಂದ್ರೆ ಸೊ ತದನಂತರ ಅದು ಯೂನಿವರ್ಸಲ್ ವ್ಯಾಲ್ಯೂ ಆಗುತ್ತೆ. ಸೊ ಹಾಗಾಗಿ ಒಂದು ಸಮಾಜ ಒಪ್ಪಬೇಕು ಮೊದಲನೇದಾಗಿ. ಸೊ ಸಮಾಜ ಒಪ್ಪೋದಕ್ಕಿಂತ ಮುಂಚೆ ಏನ್ ಮಾಡುತ್ತೆ ಅಂದ್ರೆ ಸಮಾಜ ಒಂದು ಆ ಹಾಕಿಕೊಟ್ಟಂತ ಅದೇನು ಒಂದು ವ್ಯಾಲ್ಯೂ ಅಂತ ನಾವು ಕನ್ಸಿಡರ್ ಮಾಡಕ್ ಹೊರಟಿದೀವಲ್ಲ ಅದು ಬೇರೆ ಯಾರಿಗಾರು ಹಾರ್ಮ್ ಮಾಡುತ್ತಾ ತೊಂದರೆ ಮಾಡುತ್ತಾ ಅಂತ ಸಮಾಜ ನೋಡುತ್ತೆ. ಸೊ ಉದಾಹರಣೆಗೆ ಸೆಲ್ಫಿಶ್ ಇರ್ಬೋದು, ಮನಿ ಇರ್ಬೋದು, ಇವೆಲ್ಲವೂ ಕೂಡ ಸಮಾಜ ಒಪ್ಪದೇ ಇರೋದಕ್ಕೆ ಕಾರಣ ಏನಂತಂದ್ರೆ ಅದು ಹಾರ್ಮ್ ಮಾಡುತ್ತೆ. ಬಟ್ ಅದೇ ರೀತಿ ಕರೇಜ್ ಇರ್ಬೋದು, ಧೈರ್ಯ ಇರ್ಬೋದು, ಅಥವಾ ಪೇಟ್ರಿಯಾಟಿಸಮ್ ಇರ್ಬೋದು, ಹಾನೆಸ್ಟಿ ಇರ್ಬೋದು, ಅಥವಾ ಇಂಟಿಗ್ರಿಟಿ ಇರ್ಬೋದು, ಲವ್ ಇರ್ಬೋದು, ಯು ಗ್ರಾಟಿಟ್ಯೂಡ್ ಇರ್ಬೋದು, ಪಂಕ್ಚುಯಾಲಿಟಿ ಇರ್ಬೋದು, ಯು ಟೇಕ್ ಎನಿ ವ್ಯಾಲ್ಯೂಸ್ ಆಫ್ ದೀಸ್, ಆಲ್ ದೀಸ್ ವ್ಯಾಲ್ಯೂಸ್ ಆರ್ ಅಕ್ಸೆಪ್ಟೆಡ್ ಬೈ ದಿ ಸೊಸೈಟಿ ಒಂದು. ಅಂಡ್ ಸೊಸೈಟಿ ಅದು ಅಕ್ಸೆಪ್ಟ್ ಮಾಡಬೇಕಾದ್ರೆ ಇದು ಬೇರೆ ಯಾರಿಗಾರು ಹಾರ್ಮ್ ಮಾಡುತ್ತಾ ಅನ್ನೋದನ್ನ ಯೋಚನೆ ಮಾಡಿ ಅಕ್ಸೆಪ್ಟ್ ಮಾಡುತ್ತೆ. ಸೊ ಹಾಗಾಗಿ ದೋಸ್ ವಿಲ್ ಬಿಕಮ್ ವ್ಯಾಲ್ಯೂಸ್. ಅವೆಲ್ಲವೂ ಕೂಡ ವ್ಯಾಲ್ಯೂಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಹಾಗಾಗಿ ನಾವು ಮೌಲ್ಯಗಳು ಅಂತ ನಾವು ಹೇಳ್ತೀವಿ, ಎಲ್ಲವೂ ಕೂಡ ಮೌಲ್ಯಗಳು ಆಗೋದಿಲ್ಲ. ಸೊ ಒಬ್ಬ ವ್ಯಕ್ತಿ ಯಾವ್ದಕ್ ಬೇಕಾದ್ರೂ ಆದ್ಯತೆಯನ್ನ ಕೊಡ್ಬೋದು ಅವನು, ಬಟ್ ಆ ಆದ್ಯತೆಗಳು ಅವನು ಕೊಟ್ಟಂತ ಆದ್ಯತೆಗಳು ಸಮಾಜದ ಆದ್ಯತೆಗಳಾಗಿ ಸಮಾಜದಲ್ಲಿ ವ್ಯಾಲ್ಯೂಸ್ ಆಗಿ ಕನ್ವರ್ಟ್ ಆಗ್ಬೇಕಂದ್ರೆ ಸಮಾಜ ಅದನ್ನ ಒಪ್ಕೋಬೇಕು. ಸೊ ಹಾಗಿದ್ದಾಗ ಮಾತ್ರ ಅದನ್ನ ನಾವು ಹೇಳ್ಬೋದು. ಸೊ ಹೀಗೆ ಸೊ ನಾವು ವ್ಯಾಲ್ಯೂಸ್ ಅಂತ ಹೇಳ್ಬೋದು. ಹಾಗಿದ್ದಾಗ ಮಾರಲ್ಸ್ ಅನ್ನೋದು ಉದಾಹರಣೆಗೆ ನೋಡಿ, ಮಾರಲ್ ಅನ್ನೋದು ಒಂದು ವ್ಯಾಲ್ಯೂ. ಸೊ ನೀವು ಗಮನಿಸ್ಬೋದು ಮಾರಲ್ಸ್ ಅನ್ನೋದು ಒಂದು ವ್ಯಾಲ್ಯೂ. ಇವನ್ ಎಥಿಕ್ಸ್ ಅಂದು ಕೂಡ ವ್ಯಾಲ್ಯೂನೇ. ಸೊ ಇಲ್ಲಿ ನೋಡಿ ಮಾರಲ್ಸ್ ಮತ್ತೆ ಎಥಿಕ್ಸ್ ಅನ್ನು ನಾವು ಗಮನಿಸಿದಾಗ ಮಾರಲ್ ಕೂಡ ಒಂದು ವ್ಯಾಲ್ಯೂ. ಇದಕ್ಕೊಂದು ಹೇಗೆ ವ್ಯಾಲ್ಯೂಸ್ ಆಗುತ್ತೆ ಅನ್ನೋದಕ್ಕೆ ಒಂದು ಡಯಾಗ್ರಾಮ್ ಇದೆ, ಆ ಡಯಾಗ್ರಾಮ್ ಅಲ್ಲಿ ನೋಡೋಣ. ಸೊ ಸಾಮಾನ್ಯವಾಗಿ ನಾವು ಪ್ರಿಫರೆನ್ಸಸ್ ಅನ್ನ ಕೊಡ್ತೀವಿ. ಸೊ ನಮ್ಮಲ್ಲಿ ಪ್ರಿಫರೆನ್ಸಸ್ ಇರುತ್ತೆ. ಈ ಪ್ರಿಫರೆನ್ಸಸ್ ಹೇಗಿರುತ್ತೆ ಅಂದ್ರೆ ಈ ಪ್ರಿಫರೆನ್ಸಸ್ ಅಲ್ಲಿ ಎರಡು ರೀತಿ ಇರುತ್ತೆ. ಒಂದು ನಮ್ಮ ಲೈಕಿಂಗ್ ಮೇಲೆ ನಾವು ಹೇಗೆ ಇಷ್ಟಪಡ್ತೀವಿ, ಲೈಕಿಂಗ್ ಇರುತ್ತೆ, ನಾವು ಇಷ್ಟಪಡ್ತಕ್ಕಂಥ ಲೈಕಿಂಗ್, ಇದು ಇಂಟ್ರೆಸ್ಟ್ ಆಗಿ ಕನ್ವರ್ಟ್ ಆಗುತ್ತೆ, ಅಂದ್ರೆ ಆಸಕ್ತಿಯಾಗಿ ಕನ್ವರ್ಟ್ ಆಗುತ್ತೆ. ಹಾಗೆ ಇನ್ನೊಂದು ನಾವು ಇಂಪಾರ್ಟೆನ್ಸ್ ಕೊಡೋದ್ರ ಮೇಲೆ. ಸೊ ನಾವು ಯಾವುದಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತೀವಿ, ಪ್ರಾಮುಖ್ಯತೆ ಕೊಡ್ತೀವಿ, ಅದು ವ್ಯಾಲ್ಯೂ ಆಗಿ ಕನ್ವರ್ಟ್ ಆಗುತ್ತೆ, ವ್ಯಾಲ್ಯೂ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಅಂದ್ರೆ ಅರ್ಥ ನಾವು ಕೊಡ್ತಕ್ಕಂಥ ಆದ್ಯತೆಗಳು, ಹಣಕ್ಕೆ ನಾನು ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟೆ ಅಂದ್ರೆ ವೈಯಕ್ತಿಕವಾಗಿ ವ್ಯಾಲ್ಯೂ ಆಗುತ್ತೆ. ಸೊ ಅದಕ್ಕೆ ನಾನು ಜಸ್ಟ್ ಇಷ್ಟಪಟ್ರೆ
ಇಂಟ್ರೆಸ್ಟ್ ತೋರಿಸಿದ್ರೆ ಅದು ಹಣ ಅನ್ನೋದು ಒಂದು ಇಂಟ್ರೆಸ್ಟ್ ಆಗುತ್ತೆ, ಬಿಟ್ರೆ ವ್ಯಾಲ್ಯೂ ಆಗಿ ಬರಲ್ಲ. ಸೊ ಹೀಗೆ ನಂತರ ಏನಾಗುತ್ತಾರೆ, ಕೆಲವಾರು ಈ ವ್ಯಾಲ್ಯೂಸ್ಗಳು ಇಂಟ್ರೆಸ್ಟ್ ಆಗಿರುತ್ತೆ, ಕೆಲವಾರು ಇಂಟ್ರೆಸ್ಟ್ಗಳು ವ್ಯಾಲ್ಯೂ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಸೊ ನಂತರ ಇದೇ ವ್ಯಾಲ್ಯೂ ನಾವು ಗಮನಿಸಿದಾಗ ನೀವು ಗಮನಿಸ್ಬೋದು, ಇಲ್ಲಿ ಈ ವ್ಯಾಲ್ಯೂನಲ್ಲಿ ನೋಡಿ ಯಾವುದು ಸರಿ ತಪ್ಪು ಅನ್ನೋದಿರುತ್ತೆ, ರೈಟ್ ಆರ್ ರಾಂಗ್, ಅದು ಮಾರಲ್ಸ್ ಆಗುತ್ತೆ, ಮಾರಲ್ಸ್ ಆಗುತ್ತೆ. ನಾವು ಸರಿ ತಪ್ಪುಗಳು ಒಂದು ಸೊಸೈಟಿ ನೋಡಿದಾಗ, ಅಂದ್ರೆ ಇಲ್ಲಿ ಮಾರಲ್ಸ್ ಅಂತ ಬಂದಾಗ ಒಬ್ಬ ಇಂಡಿವಿಜುವಲ್ ವ್ಯಕ್ತಿ ಮುಂದೆ ಆ ಸರಿ ತಪ್ಪುಗಳು ಬಂದಾಗ, ರೈಟ್ ಆರ್ ರಾಂಗ್ ಬಂದಾಗ ಅದು ಮಾರಲ್ಸ್ ಆಗುತ್ತೆ. ಅದೇ ಒಂದು ಸೊಸೈಟಿ ಮುಂದೆ ಬಂದಾಗ, ಒಂದು ಸಮಾಜದ ಮುಂದೆ ಬಂದಾಗ, ಈ ಸೊಸೈಟಿ ಮುಂದೆ ಬಂದಾಗ ಸರಿ ತಪ್ಪುಗಳು ಅದೇನಾಗತ್ತೆ ಅಂದ್ರೆ ಎಥಿಕ್ಸ್ ಅಥವಾ ಎಥಿಕಲ್ ಆಟಿಟ್ಯೂಡ್ ಆಗುತ್ತೆ, ಒಂದು ಸಮಾಜದ ದೃಷ್ಟಿಕೋನ ಆಗುತ್ತೆ. ಸೊ ಇದು ಎಥಿಕ್ಸ್ ಅನ್ಕೊಳ್ಳ, ಸೊಸೈಟಿ ಅಂದ್ರೆ ದಿಸ್ ಇಸ್ ಎಥಿಕ್ಸ್. ಹಾಗೆ ಇದು ಮಾರಲ್ಸ್ ಇದ್ದದ್ದು ನೆಕ್ಸ್ಟ್ ಮಾರಲ್ ಆಟಿಟ್ಯೂಡ್ ಆಗುತ್ತೆ, ಅಂದ್ರೆ ಒಬ್ಬ ವ್ಯಕ್ತಿಯ ದೃಷ್ಟಿಕೋನ ಸರಿ ತಪ್ಪುಗಳಿಗೆ, ಯಾವುದು ಸರಿ ಯಾವುದು ತಪ್ಪು, ರೈಟ್ ಆರ್ ರಾಂಗ್ ಅನ್ನೋದು. ಇಲ್ಲಿ ರೈಟ್ ಆರ್ ರಾಂಗ್ ಅನ್ನೋದು ಎಥಿಕ್ಸ್ ಅಂತ ಬಂದಾಗ, ಒಂದು ಸೊಸೈಟಿ ಅಂತ ಬಂದಾಗ ಎಥಿಕ್ಸ್ ಅದು ಎಥಿಕಲ್ ಆಟಿಟ್ಯೂಡ್ ಆಗುತ್ತೆ. ಅದೇ ನೀವು ರೈಟ್ ಆರ್ ರಾಂಗ್ ಇದಕ್ಕೆ ಮಾತ್ರ ಸೀಮಿತ, ಮಾರಲ್ಸ್ಗೆ ಮತ್ತೆ ಎಥಿಕ್ಸ್ಗೆ ಮಾತ್ರ ಸೀಮಿತ. ಸೊ ಇಲ್ಲಿ ಇನ್ನೊಂದಿದೆ, ಇಲ್ಲಿ ರೈಟ್ ಆರ್ ರಾಂಗ್ ಅನ್ನೋ ಕಾನ್ಸೆಪ್ಟ್ ಇಲ್ಲ, ಅಂದ್ರೆ ಇದು ಈ ರೈಟ್ ಆರ್ ರಾಂಗ್ ಪರ್ವಿಗಿನ ಅಂದ್ರೆ ಆ ಫ್ರೇಮ್ ವರ್ಕ್ನ ಹೊರಗಿದೆ. ಇಲ್ಲಿ ರೈಟ್ ಆರ್ ರಾಂಗ್ ಅಪ್ಲೈ ಆಗಲ್ಲ, ನೋ ರೈಟ್ ಆರ್ ರಾಂಗ್, ಅದು ಆಟಿಟ್ಯೂಡ್ ಆಗುತ್ತೆ. ಆಟಿಟ್ಯೂಡ್ ದೃಷ್ಟಿಕೋನ ಅಂತ ಬರುತ್ತೆ. ಸೊ ಈ ದೃಷ್ಟಿಕೋನ ನಾವು ಹೇಗೆ ನೋಡ್ತೀವಿ ಆ ದೃಷ್ಟಿಕೋನ ತಕ್ಕ ಹಾಗೆ. ಸೊ ಹಾಗೆ ನೋಡಿ ಇಲ್ಲಿ ಮಾರಲ್ ಆಟಿಟ್ಯೂಡ್ ಅದು, ಸೊ ನಮ್ಮ ಬಿಹೇವಿಯರ್ ಅಲ್ಲಿ ಔಟ್ಕಮ್ ಈಸ್ ಬಿಹೇವಿಯರ್, ಇದರ ಔಟ್ಕಮ್ ಕೂಡ ಬಿಹೇವಿಯರ್ ಆಗಿ ಬರುತ್ತೆ. ಅಂದ್ರೆ ಮಾನವನ ಒಂದು ವರ್ತನೆಯಲ್ಲಿ, ನಡತೆಗಳಲ್ಲಿ ನಾವು ಈ ಸರಿ ತಪ್ಪುಗಳನ್ನ ಗಮನಿಸಬಹುದು. ಹಾಗೆ ಆಟಿಟ್ಯೂಡ್ ಅನ್ನೋದು ಕೂಡ ಒಂದು ದೃಷ್ಟಿಕೋನ. ಈ ದೃಷ್ಟಿಕೋನದ ಮೇಲೆ ಅಂದ್ರೆ ಮನುಷ್ಯನ ಮನೋಧರಣೆ ಮೇಲೆ ಸರಿ ತಪ್ಪುಗಳು ಅಪ್ಲೈ ಆಗಲ್ಲ, ಆದ್ರೂ ಕೂಡ ಇದೊಂದು ವ್ಯಾಲ್ಯೂ ಇರುತ್ತೆ. ಉದಾಹರಣೆಗೆ ಈಗ ನೋಡಿ, ಎಕ್ಸಾಂಪಲ್ ಯಾವ್ದಾದ್ರು ಫೇಮಸ್ ಒಬ್ಬ ಕಲಾವಿದರು MF ಹುಸೇನ್ ಇರ್ಬೋದು, ಅವರ ಒಂದು ಕಲೆನ ನಾವು ನೋಡ್ಬೇಕಾದ್ರೆ ಅಲ್ಲಿ ಯಾವುದು ಸರಿ ತಪ್ಪು ಅನ್ನೋ ಒಂದು ಕಲೆನ ನಾವು ನೋಡ್ತಾ ಕೂರಲ್ಲ. ಚೆನ್ನಾಗಿದೆ ಅನ್ನೋ ಒಂದು ನಮ್ಮ ದೃಷ್ಟಿಕೋನಕ್ಕೆ ತಕ್ಕಂಗೆ ನಾವು ಆ MF ಹುಸೇನ್ ಅವರ ಒಂದು ಕಲೆನ ನಾವು ಎಂಜಾಯ್ ಮಾಡ್ತೀವಿ, ಆಸ್ವಾದಿಸ್ತಾ ಇರ್ತೀವಿ. ಸೊ ಹಾಗಾಗಿ ಇಲ್ಲಿ ಸರಿ ತಪ್ಪು ಅನ್ನೋದು ಆಟಿಟ್ಯೂಡ್ ಅಂತ ಬಂದಾಗ, ಮನೋಧೋರಣೆ ಅಥವಾ ದೃಷ್ಟಿಕೋನ ಅಂತ ಬಂದಾಗ ಈ ಸರಿ ತಪ್ಪು ಅನ್ನೋದು ಇಲ್ಲಿ ಬರೋದಿಲ್ಲ. ಅದು ಏನು ಈ ಸರಿ ತಪ್ಪು ಫ್ರೇಮ್ ವರ್ಕಿನ ಹೊರಗಿರುತ್ತೆ. ಸೊ ಅದು ಆಟಿಟ್ಯೂಡ್ ಆಗುತ್ತೆ. ಆಟಿಟ್ಯೂಡ್ ಆಲ್ಸೋ ಸೊ ಒಂದು ಬಿಹೇವಿಯರ್ ರೂಪದಲ್ಲಿ ನಾವು ತೋರಿಸ್ತಾ ಹೋಗ್ತೀವಿ. ಸೊ ಇಲ್ಲಿ ಈ ರೀತಿ ಒಂದು ವ್ಯಾಲ್ಯೂ ಅನ್ನೋದು ಮಾರಲ್ಸ್ ಅಂದ್ರೆ ಇಂಡಿವಿಜುವಲ್ ಆಗಿ ಹೇಗೆ ಒಂದು ವ್ಯಾಲ್ಯೂ ಆಗುತ್ತೆ, ಹೇಗೆ ಒಂದು ಸೊಸೈಟಿ ಅಂತ ಬಂದಾಗ ಹೇಗೆ ವ್ಯಾಲ್ಯೂ ಆಗುತ್ತೆ ಅನ್ನೋದು. ಹಾಗೆ ಇಲ್ಲಿ ಎಥಿಕಲ್ ಆಟಿಟ್ಯೂಡ್ ಆಗಿ ಒಂದು ಬಿಹೇವಿಯರ್ ಆಗುತ್ತೆ, ಅಥವಾ ಎಥಿಕಲ್ ಆಟಿಟ್ಯೂಡ್ ಅಂತ ಒಂದು ಔಟ್ಕಮ್ ಬರುತ್ತಲ್ಲ, ಇವೆಲ್ಲ ಏನಾಗುತ್ತೆ ಅಂದ್ರೆ ಇದರ ಒಂದು ನೆಕ್ಸ್ಟ್ ಡಯಾಗ್ರಾಮ್ ಅಲ್ಲಿ ನಾವು ನೋಡಿದ್ರೆ ಇದರ ಕಂಟಿನ್ಯೂಷನ್ ಇದೆ. ಉದಾಹರಣೆಗೆ ನೋಡಿ, ಅಲ್ಲಿದ್ದಂತ ವ್ಯಾಲ್ಯೂಸು ಎಥಿಕ್ಸ್ ಅಂತ ಬಂದಾಗ ಇದು ನಾರ್ಮ್ಸ್ ಆಗಿ ಕನ್ವರ್ಟ್ ಆಗುತ್ತೆ, ನಾರ್ಮ್ಸ್ ಅಂತ ಕರಿತೀವಿ. ಸೊ ನಾರ್ಮ್ಸ್ ಅಂತ ಉದಾಹರಣೆಗೆ ಒಂದು ಎಕ್ಸಾಂಪಲ್ ನಾವು ಕೊಡ್ಬೋದು. ಸೊ ರಾಜಾರಾಮ್ ಮೋಹನ್ ರಾಯ್ ರವರ ಒಂದು ಸತಿ ಪದ್ಧತಿ ಆವತ್ತಿನ ಸಂದರ್ಭದಲ್ಲಿ ಉದಾಹರಣೆ ನೋಡೋಣ. ಸತಿ ಅನ್ನೋದು, ಸೊ ರಾಜಾರಾಮ್ ಮೋಹನ್ ರಾಯ್ರು ಇದನ್ನ ವ್ಯಾಲ್ಯೂ ಅಂತ ಕನ್ಸಿಡರ್ ಮಾಡಿದ್ರು. ಸೊ ರಾಜಾರಾಮ್ ಮೋಹನ್ ರಾಯ್ ಅವರು ಇದನ್ನ ಸತಿ ಅನ್ನೋದನ್ನ ವ್ಯಾಲ್ಯೂ ಅಂತ ಕನ್ಸಿಡರ್ ಮಾಡಿದ್ರು ಅವರು. ಅಂದ್ರೆ 18-19 ಸೆಂಚುರಿಯಲ್ಲಿದ್ದಂಥ ಒಂದು ಸತಿ ಪದ್ಧತಿನ ಸೊ ವೈಯಕ್ತಿಕವಾಗಿ ಅವರೊಂದು ವ್ಯಾಲ್ಯೂ ಅಂತ ಕನ್ಸಿಡರ್ ಮಾಡಿದ್ರು. ಸೊ ಇಲ್ಲಿ ವೈಯಕ್ತಿಕವಾಗಿ ಅವರು ವ್ಯಾಲ್ಯೂ ಅಂತ ಕನ್ಸಿಡರ್ ಮಾಡಿದ್ದನ್ನ ನಾವು ಅದನ್ನ ಮಾರಲ್ಸ್ ಅಂತ ಕರ್ಕೊಳ್ಳೋಣ. ಮಾರಲ್ಸ್ ಅಂದ್ರೆ ವೈಯಕ್ತಿಕವಾಗಿ ಮಾರಲ್ಸ್ ಆಯ್ತು. ಈ ಮಾರಲ್ಸ್ ಅನ್ನೋದು ಏನಾಯ್ತು ಅಂದ್ರೆ ಅವ್ರು ಎಲ್ಲ ಇಡೀ ಒಂದು ಸಮಾಜ ಅದನ್ನ ಲೀಗಲಿ ತಪ್ಪು ಇದ್ರು ಕೂಡ ಎಥಿಕಲಿ ಸರಿ ಇತ್ತು ಅಂತ ಒಪ್ಕೊಂಡಿದ್ದಂಥ ಸಮಾಜವನ್ನ ಇಡೀ ಎಂಟೈರ್ ಎಥಿಕ್ಸ್ ಅಂದ್ರೆ ಈ ಸೊಸೈಟಿನ ಇದನ್ನ ಎಥಿಕ್ಸ್ ಅಂತ ಕರೆಯೋಣ. ಇದನ್ನು ಒಪ್ಸಿಬಿಟ್ಟು ಅದನ್ನ ಎಥಿಕಲ್ ವ್ಯಾಲ್ಯೂನು ಮಾಡಿದ್ರು. ಅಂದ್ರೆ ಎಥಿಕಲಿ ಅದು ತಪ್ಪು ಅಂತ ಮಾಡಿದ್ರು. ಅಂದ್ರೆ ಅದನ್ನ ನಾವು ವಿರೋಧಿಸ್ತೀವಿ ಅಂತೇಳಿ ಸಮಾಜನ ಕೂಡ ವಿರೋಧಿಸಕ್ಕೆ ಪ್ರಾರಂಭ ಆಯ್ತು. ಸಮಾಜ ವಿರೋಧಿಸಿದ ನಂತರ ಇದೇನ್ ಮಾಡ್ತಾರೆ, ಸಮಾಜ ಒಂದು ನಾರ್ಮ್ಸ್ ಅನ್ನು ಮಾಡ್ತು. ಸೊ ಈ ನಾರ್ಮ್ಸ್ ಅಲ್ಲಿ 3 ರೀತಿ ನಾವು ಗಮನಿಸಬಹುದು. ಈ ನಾರ್ಮ್ಸ್ ಅಲ್ಲಿ ಮೂರನ್ನ ಗಮನಿಸಬಹುದು. ಒಂದು ಫಾರ್ಮಲ್ ಆಗಿ ನಾವು ಹೇಳ್ಬೇಕಂದ್ರೆ ಇದು ಫಾರ್ಮಲ್, ಇದು ಕೂಡ ಫಾರ್ಮಲ್. ಓಕೆ, ಇವೆರಡು ಕೂಡ ಫಾರ್ಮಲ್ ಅಂತ ಹೇಳೋಣ. ಅಥವಾ ಫಾರ್ಮಲ್ ಅಂತಂದ್ರೆ ಔಪಚಾರಿಕವಾಗಿ
ಸೊ ರೂಲ್ಸ್ ಅನ್ನ ಅಥವಾ ರೆಗ್ಯುಲೇಷನ್ಸ್ ಅಂದ್ರೆ ನಿಬಂಧನೆಗಳು ಮತ್ತು ನಿಯಮಗಳು. ರೂಲ್ಸ್ ಅಂದ್ರೆ ನಿಯಮಗಳು ಮತ್ತು ನಿಬಂಧನೆಗಳನ್ನ ಮಾಡ್ತು. ಅಂದ್ರೆ ಅರ್ಥ ಈ 1829 ಇದನ್ನ ಒಂದು ಸತಿ ವಿರೋಧಿಸ್ಬಿಟ್ಟು ಒಂದು ಕಾನೂನನ್ನ ಮಾಡ್ತು 1829. ಸೊ ಲಾರ್ಡ್ ವಿಲಿಯಂ ಬೆಂಟಿಂಕ್ ಅವರು ಇದ್ದಂಥ ಸಂದರ್ಭದಲ್ಲಿ ಇದನ್ನ ಸತಿ ಅನ್ನೋದು ತಪ್ಪು ಅಂತೇಳಿ ಒಂದು ಕಾನೂನು ಬಂತು. ಸೊ ಹಾಗಾಗಿ ನಾಮ್ಸ್ ಅಂತಂದ್ರೆ ಒಂದು ಕಾನೂನು ಬಂತು. ಹಾಗೆ ಇನ್ನೊಂದರಲ್ಲಿ ಇದು ಇನ್ಫಾರ್ಮಲ್ ಆಗಿ, ಅನೌಪಚಾರಿಕವಾಗಿ, ಇನ್ಫಾರ್ಮಲ್ ಅಂದ್ರೆ ಫ್ಯಾಮಿಲಿ ಅನ್ಕೊಳ್ಳೋಣ, ಫ್ಯಾಮಿಲಿ ನಾಮ್ಸ್. ಸೊ ಹಾಗಾಗಿ ಇಲ್ಲಿ ನೋಡಿ, ರಾಜಾರಾಮ್ ಮೋಹನ್ ರಾಯರು ಸತಿ ಅಂತಕ್ಕಂಥ ಒಂದು ವ್ಯಾಲ್ಯೂಸ್ ಅನ್ನ ಅವರು ವೈಯಕ್ತಿಕವಾಗಿ ಅದು ತಪ್ಪು ಅಂತ ವಿರೋಧಿಸಿದ್ರು, ಅಂದ್ರೆ ಮಾರಲಿ ತಪ್ಪು ಅಂದ್ರು. ಹಾಗೆ ಅದೇ ರೀತಿ ಸಮಾಜವನ್ನು ಕೂಡ ಒಪ್ಪಿಸಿದ್ರು, ಅದು ತಪ್ಪು ಅಂತೇಳಿ. ಸಮಾಜ ಒಪ್ಪಿದ್ದಾನ ನೆಕ್ಸ್ಟ್ ಕಾನೂನು ಆಯ್ತು. ಸೊ ನಾರ್ಮ್ಸ್ ಅಲ್ಲಿ ಕಾನೂನು ಆಯ್ತು, ಒಂದು ಫಾರ್ಮಲ್ ಮತ್ತೆ ಇನ್ಫಾರ್ಮಲ್. ಸೊ ಫಾರ್ಮಲ್ ಅಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬರುತ್ತೆ, ಅಥವಾ ಲಾಸ್, ರೂಲ್ಸ್, ರೆಗ್ಯುಲೇಷನ್ಸ್ ಯಾವ್ದು ಬೇಕಾದ್ರೂ ಹಾಕೊಳ್ಳಿ ಫಾರ್ಮಲ್ ಅಲ್ಲಿ. ಸೊ ಫಾರ್ಮಲ್ ಇದೇನಾಯ್ತು ಅಂದ್ರೆ ಒಂದು ಕಾನೂನು ಆಯ್ತು. 1829 ಸತಿಯನ್ನ ವಿರೋಧಿಸ್ಬಿಟ್ಟು ಒಂದು ಕಾನೂನು ಬಂತು. ಅದು ಎಲ್ಲರೂ ಕೂಡ ಸತಿ ಪದ್ಧತಿಯನ್ನ ಪಾಲನೆ ಮಾಡೋದು ತಪ್ಪು ಅಂತ ಬಂತು. ಸೊ ಹಾಗೆ ಇನ್ಫಾರ್ಮಲ್ ಆಗಿ ಕೂಡ ಫ್ಯಾಮಿಲಿಗಳು ಒಪ್ಕೊಂಡು, ಅಂದ್ರೆ ಅದು ತಪ್ಪು ಅಂತೇಳಿ. ಸೊ ಹಾಗಾಗಿ ಸೊ ಎಥಿಕ್ಸ್ ಇದ್ದು ಸಾಮಾನ್ಯವಾಗಿ ನಾಮ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ನಾಮ್ಸ್ ಅಂದ್ರೆ ರೂಢಿಗತವಾಗಿ ಏನ್ ಬರುತ್ತೆ ಅನ್ನೋದು ನಾಮ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಹೀಗೆ ಸೊ ವ್ಯಾಲ್ಯೂಸ್ ಅನ್ನೋದು ಹೇಗೆ ಅಂದ್ರೆ ಮಾರಲ್ ಇದ್ದದ್ದು ಒಂದು ಸಮಾಜ ಒಪ್ಕೊಳ್ಳುತ್ತೆ, ಸಮಾಜ ಒಪ್ಕೊಂಡ್ಬಿಟ್ಟು ಅದು ಹೇಗೆ ಕಾನೂನುಗಳಾಗಿ ಕೊನೆಗೆ ಮಾರ್ಪಡುತ್ತೆ ಅನ್ನೋದಕ್ಕೆ ಅದು ಉದಾಹರಣೆ. ಹಾಗಿದ್ದಾಗ ಮಾರಲ್ಸ್ ಅನ್ನೋದು ಕೂಡ ಒಂದು ವ್ಯಾಲ್ಯೂ ಆಯ್ತು, ಎಥಿಕ್ಸ್ ಅನ್ನೋದು ಕೂಡ ವ್ಯಾಲ್ಯೂ. ಹಾಗಿದ್ದಾಗ ಇವೆರಡೂ ಕೂಡ ಟ್ವಿನ್ಸ್ ಆಫ್ ಎಥಿಕ್ಸ್ ನ ಟ್ವಿನ್ಸ್ ಅಂತ ಹೇಳ್ಬೋದು. ಅಂದ್ರೆ ಸೊ ನಾವೇನು ಟ್ವಿನ್ಸ್ ಅಂತ ಕರಿತೀವಿ, ಸೊ ನಾವೇನು ಸಾಮಾನ್ಯವಾಗಿ ಅವಳಿ ಜವಳಿ ಅಂತ ಹೇಳಿ ಕರಿತೀವಲ್ಲ, ಹಾಗೆ ವ್ಯಾಲ್ಯೂಸ್ ಅನ್ನೋದು ಅತಿ ದೊಡ್ಡದು. ಹಾಗೆ ವ್ಯಾಲ್ಯೂ ಅದ್ರ ಉದಾಹರಣೆಗೆ ನಾವು ಹೇಳ್ಬೇಕಂದ್ರೆ ಸೊ ಮಾರಲ್ ಇವೆನ್ ನಕ್ಷತ್ರ ಹೇಳ್ಬೇಕಂದ್ರೆ ಮಾರಲ್ಗಿನ ದೊಡ್ಡದು ವ್ಯಾಲ್ಯೂ. ಅರ್ಥ ಆಗ್ತಿದ್ದೀರಾ? ಅಂದ್ರೆ ಈ ಎಥಿಕ್ಸ್ ಮತ್ತೆ ಮಾರಲ್ಸ್ ಒಂದು ಟ್ವಿನ್ಸ್ ಆಫ್ ದಿ ವ್ಯಾಲ್ಯೂಸ್. ವ್ಯಾಲ್ಯೂ ಅಂತಕ್ಕಂಥ ಮೌಲ್ಯಗಳ ಒಂದು ಅವಳಿ ಜವಳಿಗಳು. ಅಂದ್ರೆ ಅರ್ಥ ಮಾರಲ್ಸ್ ಕೆನ್ ಬಿ ಎ ವ್ಯಾಲ್ಯೂ ಬಟ್ ವ್ಯಾಲ್ಯೂಸ್ ಕೆನಾಟ್ ಬಿ ಎ ಮಾರಲ್. ಅಂದ್ರೆ ಅರ್ಥ ಇದು ನೋಡೋದು ನಾವು ಗಮನಿಸೋದಾದ್ರೆ, ಅಂದ್ರೆ ಮಾರಲ್ಸ್ ಅನ್ನೋದೇನಿದೆ ಇದು ವ್ಯಾಲ್ಯೂಸ್ ನ ಒಳಗೆ ಬರುತ್ತೆ. ಅಂದ್ರರ್ಥ ಮಾರಲ್ಸ್ ಕೆನ್ ಬಿ ಎ ವ್ಯಾಲ್ಯೂ. ಅಂದ್ರೆ ಈ ನೈತಿಕತೆ ಮಾರಲ್ ಅನ್ನೋದು ಒಂದು ಮೌಲ್ಯ ಆಗ್ಬೋದು, ಬಿಟ್ರೆ ಮೌಲ್ಯ ವ್ಯಾಲ್ಯೂ ಆಗಕ್ಕೆ ಸಾಧ್ಯ ಇಲ್ಲ. ಸಾರಿ, ಮಾರಲ್ಸ್ ಅನ್ನೋದು ವ್ಯಾಲ್ಯೂ ಆಗುತ್ತೆ, ಆದ್ರೆ ವ್ಯಾಲ್ಯೂ ಅಂತಕ್ಕಂಥದ್ದು ಮೌಲ್ಯ ಆಗಲ್ಲ. ಮಾರಲ್ಸ್ ಕೆನ್ ಬಿ ಎ ವ್ಯಾಲ್ಯೂ, ವ್ಯಾಲ್ಯೂ ಕೆನಾಟ್ ಬಿ ಎ ಮಾರಲ್ ಅಂತ ಹೇಳ್ಬೋದು. ಹಾಗೆ ಇದು ಒಂದು ಏನು ನಾವು ಎಕ್ಸಾಂಪಲ್ ನಾವು ಹೇಳಿದಾಗ ಮಾರಲ್ಸ್ ಮತ್ತೆ ಎಥಿಕ್ಸ್ಗಳು ಹೇಗೆ ವ್ಯಾಲ್ಯೂ ಆಯ್ತು ಅನ್ನೋದಕ್ಕೆ ನಾನು ರಾಜಾರಾಮ್ ಮೋಹನ್ ರಾಯರ ಒಂದು ಸತಿ ಪದ್ಧತಿನ ಎಕ್ಸಾಂಪಲ್ ನಾನು ಕೊಟ್ಟಿದ್ದೀನಿ. ಸೊ ಇದನ್ನು ನಾವು ಗಮನಿಸಿ. ಸೊ ಹೀಗೆ ಸೊ ವ್ಯಾಲ್ಯೂಸ್ ಅನ್ನೋದು ಒಂದು ಯೂನಿವರ್ಸಲ್ ವ್ಯಾಲ್ಯೂಸ್. ಇದೆಲ್ಲವೂ ಕೂಡ ವ್ಯಾಲ್ಯೂಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಕ್ಚುಲಿ ಹೇಳ್ಬೇಕಂದ್ರೆ. ಸೊ ಇದರಲ್ಲಿ ಹ್ಯೂಮನ್ ವ್ಯಾಲ್ಯೂಸ್ ಅಂತ ಬರುತ್ತೆ. ಸೊ ಮಾಮೂಲಿ ವ್ಯಾಲ್ಯೂಸ್ಗಳು, ಮೌಲ್ಯಗಳು ಅಂತೆಲ್ಲ ನಾವು ಹೇಳ್ತಾ ಹೋಗ್ಬೋದು. ಸೊ ಇದು ದಿ ಕಾನ್ಸೆಪ್ಟ್ ಆಫ್ ವ್ಯಾಲ್ಯೂಸ್. ಸೊ ಹೀಗೆ ಸೊ ನಂತರ ಇರ್ತಕ್ಕಂಥ ಕಾನ್ಸೆಪ್ಟ್ಗಳನ್ನ ನೋಡ್ತಾ ಹೋಗೋಣ. ಸೊ ಇದು ಎಥಿಕ್ಸ್ ಮತ್ತೆ ಮಾರಲ್ಸ್ ಇರ್ತಕ್ಕಂಥ ಬೇಸಿಕ್ ಒಂದು ಏನು ಡಿಫರೆನ್ಸಸ್ ಅನ್ನ ನಾವು ಹೇಳ್ಬೋದು. ಸೊ ಹಾಗಾಗಿ ಸೊ ಈ ಕಾನ್ಸೆಪ್ಟ್ ಅನ್ನ ನೀವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಬೇಸಿಕ್ಸ್ ಅಂತಂದ್ರೆ ಇಲ್ಲಿಂದಾನೇ ಸ್ಟಾರ್ಟ್ ಆಗೋದು, ಅಂದ್ರೆ ಈ ನಮ್ಮ ಎಥಿಕ್ಸ್ ಮತ್ತೆ ಮಾರಲ್ಸ್ ಇಂದ. ಸೊ ಇದು ಬೇಸಿಕ್ಸ್ ಅನ್ನ ನೀವು ಸರಿಯಾಗಿ ತಿಳ್ಕೊಬೇಕು. ಈ ಒಂದು ಡಯಾಗ್ರಾಮ್ ಅನ್ನು ನೋಡಿದಾಗ ನಿಮಗೆ ಸುಲಭವಾಗಿ ಅರ್ಥ ಆಗುತ್ತೆ. ಸೊ ಈ ಮಾರಲ್ಸ್ ಕೂಡ ನಾವು ಇದೇ ಡಯಾಗ್ರಾಮ್ ಅನ್ನು ನೀವು ಏನೋ ಎಕ್ಸಾಮ್ಸ್ ಬಂದಂತ ಸಂದರ್ಭದಲ್ಲಿ ಏನಾದ್ರು ಎಥಿಕ್ಸ್ ಮತ್ತೆ ಮಾರಲ್ಸ್ ಅಂತ ಬಂದ್ರೆ ಅಥವಾ ವ್ಯಾಲ್ಯೂಸ್ ಅಂತ ಬಂದಾಗ ಈ ಕ್ಲಿಯರ್ ಆಗಿ ಈ ತರದ ಒಂದು ಡಯಾಗ್ರಾಮ್ ಅನ್ನ ನೀವು ಹೇಳ್ಬಿಟ್ಟು ಸೊ ಹೇಗೆ ಇಂಡಿವಿಜುವಲ್ ಇದ್ದಂತ ಒಂದು ಮಾರಲ್ಸ್ಗಳು ಒಂದು ಸೊಸೈಟಿ ಬಂದಾಗ, ಸೊಸೈಟಿ ಎಲ್ಲರೂ ಕೂಡ ಅಕ್ಸೆಪ್ಟ್ ಆದಾಗ ಅದು ಕೂಡ ಇದಾಗತ್ತೆ. ಸೊ ಇಲ್ಲಿ ಇನ್ನೊಂದು ಗಮನಿಸಬಹುದು ನಾವು, ಸಾಮಾನ್ಯವಾಗಿ ಮಾರಲ್ಸು ಎಥಿಕ್ಸ್ ಆಗುತ್ತೆ. ಸೊ ಇದೊಂದು ವೆರಿ ಇಂಪಾರ್ಟೆಂಟ್ ನನ್ನ ಪ್ರಕಾರ. ಸೊ ಸಾಮಾನ್ಯವಾಗಿ ನಮಗೆ ಗೊತ್ತಿರೋ ಹಾಗೆ ಮಾರಲ್ಸ್ ಎಲ್ಲ ಇದ್ದು ಸಾಮಾನ್ಯವಾಗಿ ಎಥಿಕ್ಸ್ ಆಗುತ್ತೆ ಅಂತ ಇಟ್ಕೊತೀನಿ. ಅಂದ್ರೆ ಸಾಮಾನ್ಯವಾಗಿ ನಾವು ವೈಯಕ್ತಿಕವಾಗಿ ನಾವು ಒಪ್ಪಿದ್ದು, ಸಮಾಜನ ಒಪ್ಪಿದ್ರೆ ಅದು ಎಥಿಕ್ಸ್ ಅಂತ ಕರಿತೀವಿ. ಸೊ ಮಾರಲ್ಸ್ ಡೆಫಿನೆಟ್ಲಿ ವಿಲ್ ಬಿಕಮ್ ಎ ಎಥಿಕ್ಸ್. ಹಾಗಿದ್ರೆ ಎಥಿಕ್ಸು ಮಾರಲ್ಸ್ ಆಗುತ್ತಾ? ಎಥಿಕ್ಸ್ ಅಂತ ಇದ್ದದ್ದು ಮಾರಲ್ಸ್ ಆಗುತ್ತೆ ಅಂತ ಅರ್ಥ. ಈಗ ನೋಡಿ, ಈಗ ಒಬ್ಬ ಇಂಡಿವಿಜುವಲ್ ಆಗಿದ್ದಂಥ ವ್ಯಕ್ತಿ, ಈಗ ಎಕ್ಸಾಂಪಲ್ ನಾನು ಸತಿನೇ ಎಕ್ಸಾಂಪಲ್ ಕೊಟ್ಟೆ, ಸಮಾಜ ಒಪ್ಕೊತ ಅದೊಂದು ಎಥಿಕ್ಸ್ ಆಯ್ತು. ಅಥವಾ ನಮಗೆ ಸೆಟ್ ಆಫ್ ಪ್ರಿನ್ಸಿಪಲ್ಸ್ ಬರುತ್ತೆ, ಅದನ್ನೆಲ್ಲ ನಾವು ಒಪ್ಕೊತೀವಿ, ಅದೊಂದು ಸಮಾಜ ಒಪ್ಕೊಳ್ಳುತ್ತೆ, ಅದು ಎಥಿಕ್ಸ್ ಆಗುತ್ತೆ. ಬಟ್ ಎಥಿಕ್ಸ್ ಅಂತಂದ್ರೆ ಆಲ್ರೆಡಿ ಒಂದು ಸಮಾಜ ಒಪ್ಕೊಂಡಿದೆ. ಈಗ ಅದನ್ನ ಒಬ್ಬ ಇಂಡಿವಿಜುವಲ್ ವ್ಯಕ್ತಿ ಒಪ್ಪಬೇಕಾ?
ಪ್ರಶ್ನೆ ಇದನ್ನು ಅರ್ಥ ಮಾಡ್ಕೊಳ್ಳಿ. ಈಗ ಆಲ್ರೆಡಿ ಒಂದು ಸಮಾಜ ಒಪ್ಪಿದೆ. ಒಂದು ಎಕ್ಸಾಂಪಲ್ ನಾನು ಕೊಡ್ತೀನಿ. ಒಂದು ಸಮಾಜ ಆಲ್ರೆಡಿ ಒಪ್ಪಿದೆ. ಸಮಾಜ ಒಪ್ಪಿದ್ದನ್ನ ಈಗ ಒಬ್ಬ ಇಂಡಿವಿಜುವಲ್ ಒಪ್ಬೇಕಾ? ಈ ತರ ಒಂದು ಸನ್ನಿವೇಶಗಳು ಬರುತ್ತೆ. ಉದಾಹರಣೆಗೆ ನೋಡಿ, ಈಗ ಎಕ್ಸಾಂಪಲ್ ಒಂದು ಸಮಾಜ ಮೆಡಿಕಲ್ ಎಥಿಕ್ಸ್ ಅನ್ನ ಒಪ್ಪಿದೆ. ನಮ್ಮಲ್ಲಿ ಮೆಡಿಕಲ್ ಎಥಿಕ್ಸ್ ಅಂತ ಬರುತ್ತೆ. ಸೊ ಅಲ್ಲಿ ಅಪ್ಲೈಡ್ ಎಥಿಕ್ಸ್ ಗಳಲ್ಲಿ ಒಂದು ವೈದ್ಯಕೀಯ ನೈತಿಕತೆ ಅಂತ ಒಂದಿದೆ. ವೈದ್ಯಕೀಯ ನೈತಿಕತೆ ಅಂದ್ರೆ ಉದಾಹರಣೆಗೆ ಒಂದು ಎಕ್ಸಾಂಪಲ್ ನ ಕೊಡೋಣ. ಈಗ ಈ ನಮ್ಮ ಏನು ಮುಂಬೈ ತಾಜ್ ಹೋಟೆಲ್ಗೆ ಏನು ಅಟ್ಯಾಕ್ ಮಾಡಿದಂಥ ಸಂದರ್ಭದಲ್ಲಿ ಕಸಬ್ ಅಂತಕ್ಕಂಥ ವ್ಯಕ್ತಿಯನ್ನ ಪೊಲೀಸರು ಅರೆಸ್ಟ್ ಮಾಡ್ತಾರೆ, ಹಿಡಿತಾರೆ ಅವನ್ನ. ಸೊ ಅವನ್ನ ಹಿಡಿದ್ಬಿಟ್ಟು ಅವನಿಗೆ ಮೆಡಿಕಲ್ ಟೆಸ್ಟಿಗೆ ಕಳಿಸ್ಬೇಕು. ಅಂದ್ರೆ ಸಮಾಜ ಮೆಡಿಕಲ್ ಎಥಿಕ್ಸ್ ಅನ್ನು ಏನ್ ಹೇಳುತ್ತಂದ್ರೆ, ಯಾರೇ ಏನೇ ತಪ್ಪು ಮಾಡಿದ್ರು ಕೂಡ, ತುಂಬಾ ಗ್ರೇವ್ ಇದಾಗಿದ್ರು ಕೂಡ, ತುಂಬಾ ತಪ್ಪುಗಳನ್ನ ಹೀನಾಯ ಕೃತ್ಯ ಎಸಗಿದ್ರು ಕೂಡ ಮೆಡಿಕಲ್ ಎಥಿಕ್ಸ್ ಏನಿರುತ್ತೆ, ಆ ವ್ಯಕ್ತಿಗೆ ಮೆಡಿಕಲ್ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಹೇಳ್ತೇವೆ. ಏನೇ ತಪ್ಪು ಮಾಡಿದ್ರು ಕೂಡ ನಾವೊಂದು ಮೆಡಿಕಲ್ ಎಥಿಕ್ಸ್ ಪ್ರಕಾರ, ವೈದ್ಯಕೀಯ ನೈತಿಕತೆ ನೀತಿಶಾಸ್ತ್ರದ ಪ್ರಕಾರ ಆ ವ್ಯಕ್ತಿಗೆ ನಾವು ಟ್ರೀಟ್ಮೆಂಟ್ ಕೊಡಬೇಕು. ಆಯ್ತಾ? ಈಗ ಒಬ್ಬ ಡಾಕ್ಟರ್ ಇದ್ದಾರೆ, ಇಂಡಿವಿಜುವಲ್ ಹೇಳ್ಬೇಕಂದ್ರೆ, ಈ ಡಾಕ್ಟರು ಆ ಕಸಬ್ಗೆ ನಾನು ಟ್ರೀಟ್ ಮಾಡಲ್ಲ. ಆ ವ್ಯಕ್ತಿ ತುಂಬಾ ನಮ್ಮ ದೇಶದ ಮೇಲೆ ಅಟ್ಯಾಕ್ ಮಾಡಿದಾನೆ, ಅನ್ಯಾಯ ಮಾಡಿದಾನೆ, ಹಲವಾರು ಜನ ಕೊಂದಿದ್ದಾನೆ, ನಾನು ಈ ವ್ಯಕ್ತಿನ ನಾನು ಟ್ರೀಟ್ ಮಾಡಲ್ಲ ಅಂತ ಹೇಳಕ್ ಆಗಲ್ಲ. ಯಾಕಂದ್ರೆ ಸಮಾಜ ಹೇಳುತ್ತೆ, ಮೆಡಿಕಲ್ ಎಥಿಕ್ಸ್ ಹೇಳುತ್ತೆ, ಏನೇ ಸಂದರ್ಭ ಇದ್ರೂ ಕೂಡ, ಯಾವುದೇ ತೊಂದರೆ, ಯಾವುದೇ ತಪ್ಪು ಮಾಡಿದ್ರು ಕೂಡ ಅವನಿಗೆ ಆ ಟೈಮಿಗೆ ನಾವು ಟ್ರೀಟ್ ಮಾಡಬೇಕು ಅಂತ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಮಾರಲಿ ಸೊಸೈಟಿ ಒಪ್ಪಿದೆ ಅಂದ್ಮೇಲೆ ಮಾರಲಿ ಒಬ್ಬ ಇಂಡಿವಿಜುವಲ್ ಕೂಡ, ಡಾಕ್ಟರ್ ಕೂಡ ಆ ವ್ಯಕ್ತಿಗೆ ನಾನು ಟ್ರೀಟ್ ಮಾಡಲ್ಲ ಅಂತ ಹೇಳಕ್ ಆಗಲ್ಲ. ಟ್ರೀಟ್ ಮಾಡಬೇಕು, ಮೆಡಿಕಲ್ ಎಥಿಕ್ಸ್ ಪ್ರಕಾರ ಟ್ರೀಟ್ ಮಾಡಬೇಕು. ಓಕೆ, ಅಂದ್ರೆ ಅರ್ಥ ಮಾರಲ್ಸ್ ಅನ್ನೋದು ಎಥಿಕ್ಸ್ ಆಗುತ್ತೆ, ಎಥಿಕ್ಸ್ ಇದ್ದದ್ದು ಕೂಡ ಮಾರಲ್ಸು ಆಗುತ್ತೆ. ಅಂದ್ರೆ ಬಿಫೋರ್ ಮಾರಲ್ಸ್ ಎಥಿಕ್ಸ್ ಸೃಷ್ಟಿ ಆಗ್ಬಿಟ್ಟಿರುತ್ತೆ. ಅದು ಇಂಡಿವಿಜುವಲ್ ಆಗಿ ಒಬ್ಬ ವ್ಯಕ್ತಿ ಮೇಲೆ ಹೇರುತ್ತೆ, ಮಾಡು ಸರಿ, ನಾನು ಹೇಳಿದ್ದೀನಿ ಇದು ಸರಿ ಮಾಡು ಅಂತ ಮೆಡಿಕಲ್ ಎಥಿಕ್ಸ್ ಹೇಳುತ್ತೆ. ಕೆಲವೊಂದು ಸಂದರ್ಭ ಏನಾಗುತ್ತೆ ಅಂದ್ರೆ ಇವೆರಡನ್ನೂ ಬಿಟ್ಟು, ಈಗ ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ, ಈಗ ಒಂದು ಸಂದಿಗ್ಧ ಪರಿಸ್ಥಿತಿ ಇದೆ. ಈಗ ಎಕ್ಸಾಂಪಲ್ ಮಾರಲ್ಸ್ ಇದೆ, ಈಗ ವಿ ಹ್ಯಾವ್ ಎಥಿಕ್ಸ್ ಇದೆ. ಮಾರಲ್ಸ್ ಅಂತಂದ್ರೆ ಇಂಡಿವಿಜುವಲ್ ಆಗಿ, ಹಾಗೆ ಎಥಿಕ್ಸ್ ಅಂದ್ರೆ ನಿಮ್ಗೆ ಗೊತ್ತಿದೆ ಸೊಸೈಟಿ. ಸೊ ಏನಾಗುತ್ತೆ ಅಂದ್ರೆ, ಮಾರಲಿ ಅಂತಂದಾಗ ವೈಯಕ್ತಿಕವಾಗಿ ಸರಿ ತಪ್ಪುಗಳನ್ನ ನಾವು ಸರಿಯಾಗಿ ಡಿಸ್ಟಿಂಗ್ವಿಷ್ ಮಾಡಕ್ ಆಗದೆ ಇರ್ತಕ್ಕಂಥ ಪರಿಸ್ಥಿತಿ. ಎಥಿಕ್ಸ್ ಅಂತ ಬಂದಾಗ ಕೂಡ ಅಲ್ಲಿ ಕೂಡ ಸರಿ ತಪ್ಪುಗಳನ್ನ ಸರಿಯಾಗಿ ಡಿಸ್ಟಿಂಗ್ವಿಷ್ ಮಾಡಕ್ ಬರದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಸಂದಿಗ್ಧತೆ ಸೃಷ್ಟಿ ಆಗುತ್ತೆ. ಅಂದ್ರೆ ಒಂದು ಡೈಲಮಾ ಶುರು ಆಗುತ್ತೆ, ಒಂಥರ ಒಂದು ಎಥಿಕಲ್ ಡೈಲಮಾ ಶುರು ಆಗುತ್ತೆ. ಸೊ ಆ ತರ ಒಂದು ಸಂದಿಗ್ಧ ಪರಿಸ್ಥಿತಿ ಏನಿದೆ, ಆ ರೀತಿಯಾಗಿರ್ತಕ್ಕಂಥ ಒಂದು ಡೈಲಮಾ ಏನಿದೆ, ಒಂದು ಸಂದಿಗ್ಧ ಪರಿಸ್ಥಿತಿ ಏನು ಉಂಟಾಗುತ್ತೆ. ಈ ಸಂದಿಗ್ಧ ಪರಿಸ್ಥಿತಿ ಏನಾಗುತ್ತೆ ಅಂದ್ರೆ, ಇಟ್ ಎಮರ್ಜಸ್ ಎ ನ್ಯೂ ಕಾನ್ಸೆಪ್ಟ್ ಕಾಲ್ಡ್ ಆಸ್ ಮಾರಲ್ ಪೊಲೀಸಿಂಗ್. ಇದು ಮಾರಲ್ ಪೊಲೀಸಿಂಗ್ಗೆ ಕಾರಣ ಆಗುತ್ತೆ, ಅಂದ್ರೆ ನೈತಿಕ ಪೊಲೀಸ್ಗಿರಿಗೆ ಕಾರಣ ಆಗುತ್ತೆ. ಸೊ ಈಗ ನೈತಿಕ ಪೊಲೀಸ್ಗಿರಿ ಅಂತಂದ್ರೆ, ಉದಾಹರಣೆಗೆ ಯಾವುದೋ ಒಂದು ಪಾರ್ಕ್ ಇರುತ್ತೆ, ಪಾರ್ಕಲ್ಲಿ ಹುಡುಗ ಹುಡುಗಿ ಕೂತಿದ್ದರು. ಸೊ ಅವರು ಅಂದ್ರೆ ವಿವಿಧ ರೀತಿಯ ಒಂದು ಭಂಗಿನಲ್ಲಿ ಪಬ್ಲಿಕ್ಗಳಿಗೆ ಅಸಹ್ಯ ಪಡ್ತಕ್ಕಂಥ, ಪಬ್ಲಿಕ್ಗಳು ಸಾರ್ವಜನಿಕರು ಅಸಹ್ಯ ಪಡ್ತಕ್ಕಂಥ ಒಂದು ರೀತಿಯಲ್ಲಿ ಅವರ ಚಲನವಲನಗಳು ನಡೀತಾ ಇರುತ್ತೆ. ಸೊ ಇಂಥದನ್ನ ನೀವೇನ್ ಮಾಡ್ತಾರೆ ಅಂದ್ರೆ, ಅಲ್ಲಿ ಸರಿ ತಪ್ಪು ಅನ್ನೋದನ್ನ ನಾವು ಹೋದಾಗ ಅವ್ರು ಮಾಡ್ತಕ್ಕಂಥದ್ದು ತಪ್ಪು ಇರುತ್ತೆ. ಬಟ್ ಆದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ, ಮಾರಲಿ ಇಂಡಿವಿಜುವಲ್ ನಾವೇನ್ ಮಾಡ್ತೀವಿ, ವೈಯಕ್ತಿಕವಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ಅದನ್ನ ಖಂಡಿಸೋದಕ್ಕೆ ಅಲ್ಲಿ ಹೋಗ್ತೀವಿ. ತಪ್ಪು ಅವ್ರಿಗೆ ಹೊಡೆಯೋದು ಅಥವಾ ಅದನ್ನ ಬೆದರಿಸೋದು ಮಾಡಕ್ ಹೋಗ್ತೀವಿ. ಸೊ ಇದು ನಾವು ಮಾರಲ್ ಪೊಲೀಸಿಂಗ್ ಅಂತ ಆಗತ್ತೆ. ಸೊ ಇಂಥ ಸಂದರ್ಭದಲ್ಲಿ ಏನು ಅಂತಾರೆ, ವೈಯಕ್ತಿಕವಾಗಿ ನಾವು ಕಾನೂನನ್ನ ಕೈ ತೊಳಕ್ ಆಗಲ್ಲ. ಅಲ್ಲಿ ಲಾ ಆಫ್ ದ ಲ್ಯಾಂಡ್ ಏನ್ ಹೇಳುತ್ತೆ ಅನ್ನೋದು ಬೇಕು, ಇಂಪಾರ್ಟೆಂಟ್. ಅಂತ ಸಂದರ್ಭದಲ್ಲಿ ಆ ರೀತಿ ತಪ್ಪು ಅನ್ನೋದನ್ನ ನಾವು ಪೊಲೀಸರಿಗೆ ಕರೆದುಬಿಟ್ಟು ನಾವು ಹೇಳಬೇಕು. ಪೊಲೀಸರಿಗೆ ಕರೆದ್ಬಿಟ್ಟು ಹೇಳಿದಾಗ ಅವರು ಪೊಲೀಸಲ್ಲಿ ಅವರ ಕಾನೂನು ಏನ್ ಹೇಳುತ್ತೆ ಆ ಕಾನೂನು ರೀತಿ ಪೊಲೀಸರ ಮೇಲೆ ಕ್ರಮ ತಗೋತಾರೆ. ಸೊ ಈ ರೀತಿ ಇರ್ಬೋದು. ಅಥವಾ ನಾವು ಸಾಮಾನ್ಯವಾಗಿ ವ್ಯಾಲೆಂಟೈನ್ಸ್ ಡೇ ಬರುತ್ತೆ ಫೆಬ್ರವರಿ 14. ವ್ಯಾಲೆನ್ಸ್ ಡೇ ಸಂದರ್ಭದಲ್ಲೂ ಕೂಡ ನಾವು ಸಾಮಾನ್ಯವಾಗಿ ಹಲವಾರು ವ್ಯಾಲೆನ್ಸ್ ಡೇ ಫಂಕ್ಷನ್ಗಳನ್ನ ವಿರೋಧ ಮಾಡ್ತಾ ಹೋಗ್ತೀವಿ. ಸೊ ಅಲ್ಲಿ ಕಲ್ಲು ತೋರಾಗಿರ್ಬೋದು ಅಥವಾ ಅದನ್ನ ವಿರೋಧಿಸೋದು ಇವೆಲ್ಲ ಮಾಡ್ತಾ ಹೋಗ್ತೀವಿ. ಬಟ್ ವ್ಯಾಲೆನ್ಸ್ ಡೇ ಅನ್ನೋದು ಒಂದ್ ಸೆಕೆಂಡ್ಗೆ ಮಾರಲ್ ಪೊಲೀಸಿಂಗ್ ಆಗ್ಬಿಡುತ್ತೆ. ಅದು ಕಾನೂನು ಏನ್ ಹೇಳುತ್ತೆ, ವ್ಯಾಲೆನ್ಸ್ ಡೇನ ನಮ್ಮ ಸಮಾಜ ಅಕ್ಸೆಪ್ಟ್ ಮಾಡ್ಕೊಂಡಿದೆ ಅಥವಾ ಕಾನೂನಲ್ಲಿ ಏನಾದ್ರು ತಪ್ಪು ಅಂತ ಅನ್ಸಿದಾಗ ಕಾನೂನು ಕ್ರಮ ತಗೊಳ್ತಾ ಬಿಟ್ರೆ ನಾವು ಮಾರಲಿ ಪೊಲೀಸಿಂಗ್ ಮಾಡಕ್ ಹೋಗ್ಬಾರ್ದು. ಅಂದ್ರೆ ಆ ಮಾರಲ್ ಪೊಲೀಸಿಂಗ್, ನೈತಿಕ ಪೊಲೀಸ್ಗಿರಿನ ಮಾಡಬಾರ್ದು. ಅಂದ್ರೆ ಕಾನೂನು ಲಾ ಆಫ್ ದ ಲ್ಯಾಂಡ್ ಏನ್ ಹೇಳುತ್ತೆ ಆ ಲಾ ಆಫ್ ದ ಲ್ಯಾಂಡ್ ಅನ್ನ ನಾವು ನೋಡ್ಬೇಕಾಗುತ್ತೆ. ಸೊ ಹೀಗೆ ಮಾರಲ್ಸು ಎಥಿಕ್ಸ್ ಆಗುತ್ತೆ, ಎಥಿಕ್ಸು ಮಾರಲ್ಸ್ಗಳನ್ನು ಕೂಡ ಆಗುತ್ತೆ. ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಹಾಗೆ ಮಾರಲ್ಸ್ ಮತ್ತೆ ಎಥಿಕ್ಸ್ ಗಳಲ್ಲಿ ಡಿಸಿಷನ್ ತಗೊಳಕ್ ಆಗದೆ ಇರ್ತಕ್ಕಂಥ ಒಂದು ಡೈಲಮಾ, ಸಂದಿಗ್ಧ ಪರಿಸ್ಥಿತಿ ಏನ್ ಕ್ರಿಯೇಟ್ ಆಗುತ್ತೆ. ಸೊ ಇದು ಈ ಸಂದಿಗ್ಧತೆ ಏನೋದು, ಸೊ ಇಟ್ ಕ್ರಿಯೇಟ್ಸ್
ಮಾರಲ್ ಪೊಲೀಸಿಂಗ್ ಅಂದ್ರೆ ನೈತಿಕ ಪೊಲೀಸ್ ಕ್ರಿಯೆ ಅನ್ನೋದನ್ನ ಸೃಷ್ಟಿ ಮಾಡುತ್ತೆ. ಸೊ ಹಾಗಾಗಿ ನೈತಿಕ ಪೊಲೀಸ್ ಕ್ರಿಯೆ ಅಂತ ಬರುತ್ತೆ. ಸೊ ಇದಿಷ್ಟು ನಾವು ಬೇಸಿಕ್ಸ್ ಆಫ್ ಎಥಿಕ್ಸು, ಮಾರಲ್ಸು ಮತ್ತೆ ವ್ಯಾಲ್ಯೂಸ್ ಅನ್ನ ನೋಡಿದ್ವಿ. ಸೊ ನಂತರ ಸ್ನೇಹಿತರೆ, ಸೊ ಅನದರ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಅಂದ್ರೆ ಸೊ ಇಂಟೆಗ್ರಿಟಿ ಅಂತ ಬರುತ್ತೆ. ಸೊ ಇಲ್ಲಿ ಇಂಟೆಗ್ರಿಟಿ, ಸಮಗ್ರತೆ ಅಂತಂದ್ರೆ ಏನು ಅನ್ನೋದನ್ನ ನೋಡೋಣ. ಸಾಮಾನ್ಯವಾಗಿ ಇಂಟಿಗ್ರಿಟಿ ಅಂತಂದ್ರೆ ಸೊ ಇಲ್ಲಿ ಹಾನೆಸ್ಟಿ ಮತ್ತೆ ಇಂಟಿಗ್ರಿಟಿ ನಾವು ಸಾಮಾನ್ಯವಾಗಿ ಸಿನಾನಿಮಸ್ ಬಳಸ್ತೀವಿ. ಹಾನೆಸ್ಟಿ ಅಂದ್ರೆ ಪ್ರಾಮಾಣಿಕತೆ, ಇಂಟಿಗ್ರಿಟಿ ಅಂದ್ರೆ ಸಮಗ್ರತೆ. ಇವೆರಡೂ ಕೂಡ ಸಿಮಿಲರ್ ಆಗಿ ಬಳಸ್ತೀವಿ, ಬಟ್ ಆದ್ರೆ ಡಿಫರೆನ್ಸ್ ಅಂತೂ ಇದೆ. ಸೊ ಬೇಸಿಕ್ ಡಿಫರೆನ್ಸ್ ಹೇಳ್ಬೇಕಂದ್ರೆ ಸೊ ಇಲ್ಲಿ ಒಂದು ಎಕ್ಸಾಂಪಲ್ ನಾವು ನೋಡಿದ್ರೆ ಇನ್ಸ್ಟೆಡ್ ಆಫ್ ಗೋಯಿಂಗ್ ಫಾರ್ ಡೆಫಿನೇಷನ್ ನೋಡೋಕೆ ಮುಂಚಿತವಾಗಿ ನಾವೊಂದು ಎಕ್ಸಾಂಪಲ್ಸ್ ಅನ್ನ ನೋಡೋ ಮುಖಾಂತರ ನೋಡೋಣ. ಉದಾಹರಣೆಗೆ ಹಾನೆಸ್ಟಿ, ನಾವು ಪ್ರಾಮಾಣಿಕತೆ ಅಂತ ಏನ್ ಹೇಳ್ತೀವಲ್ಲ, ಈ ಹಾನೆಸ್ಟಿ ಪ್ರಾಮಾಣಿಕತೆ ಅನ್ನೋದನ್ನ ನಾವು ಸಾಮಾನ್ಯವಾಗಿ ಇದು ಲಾಸು, ರೂಲ್ಸ್ ಅಥವಾ ರೆಗ್ಯುಲೇಷನ್ ಬೇಸ್ಡ್ ಇರುತ್ತೆ. ಸಾಮಾನ್ಯವಾಗಿ ಇದೆಲ್ಲದೂ ಕೂಡ ಪ್ರಾಮಾಣಿಕತೆ ಅನ್ನೋದು ಕಾನೂನು, ನೀತಿ ನಿಯಮಗಳ ಬೇಸ್ಡ್ ಆಗಿ ನಮ್ಮ ಹಾನೆಸ್ಟಿನ ನಾವು ತೋರಿಸ್ತಾ ಇರ್ತೀವಿ. ಓಕೆ, ಇಂಟಿಗ್ರಿಟಿ ಅಂತಂದ್ರೆ ಬಿಯಾಂಡ್ ದಿಸ್ ಲಾ, ರೂಲ್ಸ್, ರೆಗ್ಯುಲೇಷನ್ಸ್ ಹೊರತಾಗಿನೂ ಕೂಡ ಸೊ ನಮಗೆ ಇಂಟಿಗ್ರಿಟಿ ಅನ್ನೋದು ಬರುತ್ತೆ. ಇಲ್ಲಿ ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇಂಟಿಗ್ರಿಟಿ ಅಂತ ಬಂದಾಗ ಸೊ ನಾವೇನ್ ಮಾತಾಡ್ತೀವಿ ಅಂದ್ರೆ ವಾಟ್ ವಿ ಸ್ಪೀಚ್, ವಾಟ್ ವಿ ಟಾಕ್, ನಾವೇನ್ ಮಾತಾಡ್ತೀವಿ, ಏನ್ ಹೇಳ್ತೀವಿ, ನಾವ್ ಏನ್ ಮಾಡ್ತೀವಿ, ಸೊ ನಮ್ಮ ಆಕ್ಷನ್ಸ್ ಏನು, ಇವೆರಡಕ್ಕೂ ಕೂಡ ಕನ್ಸಿಸ್ಟೆನ್ಸಿ ಇರಬೇಕು. ಅಂದ್ರೆ ನಾವು ಹೇಳಿದ್ದನ್ನ ಮಾಡಬೇಕು, ನಾವು ಹೇಳಿದಂತೆ ನಡ್ಕೋಬೇಕು. ಅಂದ್ರೆ ಹೇಳುವುದು ಒಂದು, ಮಾಡುವುದು ಇನ್ನೊಂದು ಅಂತ ಬಂದಾಗ ಅಲ್ಲಿ ಇಂಟಿಗ್ರಿಟಿ ಇಲ್ಲ ಅಂತ ಹೇಳ್ತೀವಿ. ಅಂದ್ರೆ ಉದಾಹರಣೆಗೆ ಇಂಟಿಗ್ರಿಟಿ ಇಲ್ಲ ಅದಕ್ಕೊಂದು ಎಕ್ಸಾಂಪಲ್ ಏನು ಅಂತಂದ್ರೆ, ಸೊ ನಾವು ಬಾಯಿ ತುಂಬಾ ಕನ್ನಡ ಮಾತಾಡ್ತೀವಿ. ಸೊ ನಾನು ಮಕ್ಕಳನ್ನ ಕನ್ನಡ ಶಾಲೆಗೆ ಸೇರಿಸ್ತೀನಿ, ನಾನು ಕನ್ನಡ ಅಂತ ಹೇಳ್ತೀವಿ, ದಿನನಿತ್ಯ ನಾನು ಕನ್ನಡ ಭಾಷೆ ಮಾತಾಡ್ತೀನಿ ಅಂತ ಹೇಳ್ತೀವಿ. ಆದ್ರೆ ನಮ್ಮ ಮಕ್ಕಳನ್ನ ಇಂಗ್ಲಿಷ್ ಸ್ಕೂಲಿಗೆ ಸೇರಿಸ್ತೀವಿ, ಮನೆಯಲ್ಲಿ ಇದ್ದ ತಕ್ಷಣ ಮಕ್ಕಳಿಗೆ ಇಂಗ್ಲೀಷಲ್ಲೇ ಮಾತಾಡ್ತೀವಿ, ನಮ್ಮ ಕುಟುಂಬದವ್ರ ಜೊತೆ ಇಂಗ್ಲಿಷ್ ಮಾತಾಡ್ತೀವಿ. ಇದು ತಪ್ಪು. ಅಂದ್ರೆ ನಾನು ಏನ್ ಹೇಳ್ತೀನಿ ಅದೇ ರೀತಿ ನಡ್ಕೋಬೇಕು. ದಟ್ಸ್ ವಾಟ್ ಇಂಟಿಗ್ರಿಟಿ ಅಂತ ಅರ್ಥ. ಇದಕ್ಕೆ ಹಾನೆಸ್ಟಿ ಮತ್ತೆ ಇಂಟಿಗ್ರಿಟಿಗೆ ನಾವು ಡಿಫರೆನ್ಸ್ ನೋಡಿದ್ರೆ ಒಂದು ಎಕ್ಸಾಂಪಲ್ ಡಿಫರೆನ್ಸ್ ಅಲ್ಲಿ ಹೇಳ್ತೀನಿ. ಒಂದು ಉದಾಹರಣೆಗೆ, ಈಗ ಟ್ರಾಫಿಕ್ ಸಿಗ್ನಲ್ ಇದೆ. ಸೊ ಅಲ್ಲಿ ಟ್ರಾಫಿಕ್ ಸಿಗ್ನಲ್ ಇದೆ, ಟ್ರಾಫಿಕ್ ಪೊಲೀಸ್ ಕೂಡ ಇರ್ತಾರೆ. ಸೊ ಪೊಲೀಸ್ ಇದ್ದಂಥ ಸಂದರ್ಭದಲ್ಲಿ ನಾವು ಹಾನೆಸ್ಟಿಗೆ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಮೊದಲಿದು ಹಾನೆಸ್ಟಿಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಸೊ ಟ್ರಾಫಿಕ್ ಸಿಗ್ನಲ್ ಹತ್ರ ರೆಡ್ ಸಿಗ್ನಲ್ ಬಿದ್ದಿದೆ, ಅಲ್ಲಿ ಕೂಡ ಪೊಲೀಸರು ಇದ್ದಾರೆ. ಸೊ ನಾವು ನಿಲ್ಸಿರ್ತೀವಿ, ನಮ್ಮ ವೆಹಿಕಲ್ ಅನ್ನ ನಿಲ್ಲಿಸ್ತೀವಿ. ಅಂದ್ರೆ ಇಲ್ಲಿ ಹಾನೆಸ್ಟಿಗೆ ಉದಾಹರಣೆ, ಸೊ ಅಲ್ಲಿ ಟ್ರಾಫಿಕ್ ಪೊಲೀಸರು ಇದ್ದಾರೆ ಅಂತೇಳಿ ಒಂದು ಸಿಗ್ನಲ್ ಬಿದ್ದಿದೆ ಅಂತೇಳಿ ಕಾನೂನು ಏನ್ ಹೇಳುತ್ತೆ, ರೂಲ್ಸ್ ರೆಗ್ಯುಲೇಷನ್, ಹಾಗಾಗಿ ನಮ್ಮ ಪ್ರಾಮಾಣಿಕತೆ ನಾವು ತೋರಿಸ್ತೀವಿ. ಇದು ಪೊಲೀಸ್ ಇದ್ದ ಸಂದರ್ಭದಲ್ಲಿ. ಹಾಗೆ ಇಂಟಿಗ್ರಿಟಿ ಅಂತ ಬಂದಾಗ ಒಂದು ಎಕ್ಸಾಂಪಲ್, ಇಂಟಿಗ್ರಿಟಿ ಅಂತ ಬಂದಾಗ, ಸಮಗ್ರತೆ ಅಂತ ಬಂದಾಗ, ಉದಾಹರಣೆಗೆ ರಾತ್ರಿ 11:30 12 ಗಂಟೆ ಆಗಿದೆ, ಟ್ರಾಫಿಕ್ ಪೊಲೀಸ್ ಕೂಡ ಇಲ್ಲ, ರೆಡ್ ಸಿಗ್ನಲ್ ಮಾತ್ರ ಬಿದ್ದಿದೆ, CCTV ಆಗಲಿ ಯಾವುದೂ ಇಲ್ಲ ನಿಮ್ಮನ್ನು ಅಬ್ಸರ್ವ್ ಮಾಡೋದಕ್ಕೆ. ಆ ಸಂದರ್ಭದಲ್ಲಿ ನಿಲ್ಸಿದ್ರೆ, ನಾವು ವೆಹಿಕಲ್ ಅನ್ನ ನಿಲ್ಸ್ಕೊಂಡು ಟ್ರಾಫಿಕ್ ಸಿಗ್ನಲ್ ಅನ್ನ, ಈ ಒಂದು ಟ್ರಾಫಿಕ್ ಆ ಒಂದು ಪೊಲೀಸ್ ಇಲ್ಲದೆ ಇದ್ರೂ ಕೂಡ ನಾವು ಆ ಸಿಗ್ನಲ್ ಅಲ್ಲಿ ನಿಲ್ಲಿಸಿ, ಆ ಸಿಗ್ನಲ್ ಅನ್ನ ವೈಲೇಷನ್ ಮಾಡಿದ್ರೆ ನಿಲ್ಲಿಸಿ, ರೆಡ್ ಸಿಗ್ನಲ್ ಮುಗಿಯೋವರೆಗೂ ಗ್ರೀನ್ ಸಿಗ್ನಲ್ ಬಿದ್ಮೇಲೆ ಹೊರಡೋದಿದ್ರೆ ಅದು ಇಂಟಿಗ್ರಿಟಿ. ದಟ್ ಇಸ್ ಕಾಲ್ಡ್ ಆಸ್ ಇಂಟಿಗ್ರಿಟಿ. ಸೊ ಹಾನೆಸ್ಟಿ ಅಂದ್ರೆ ಟ್ರಾಫಿಕ್ ಪೊಲೀಸ್ ಇದ್ದಾಗ ಮಾತ್ರ ನಿಲ್ಸೋದು, ಅವನಿಲ್ಲ ಅಂತಂದ್ರೆ ಹೋಗೋದು. ಅಥವಾ ಇದು ಅಂದ್ರೆ ರೂಲ್ಸ್ ಏನ್ ಹೇಳುತ್ತೆ ಅದು ಅಷ್ಟೇ ಫಾಲೋ ಮಾಡ್ತೀವಿ. ಹಾನೆಸ್ಟಿ ಅಂತಂದ್ರೆ ಪ್ರಾಮಾಣಿಕತೆ. ಟ್ರಾಫಿಕ್ ಪೊಲೀಸ್ ಇಲ್ಲದೆ ಇದ್ದಾಗೂ ಕೂಡ, ಸೊ ಸಿಗ್ನಲ್ ಬಿದ್ದಿದ್ದು ಅಲ್ಲಿ ಯಾವುದೇ CCTV ಇಲ್ಲ, ಯಾರು ಕೂಡ ಪಬ್ಲಿಕ್ ನೋಡ್ತಾ ಇಲ್ಲ ಅಂದ್ರೂ ಕೂಡ ನಿಲ್ಸ್ಕೊಂಡಿರ್ತೀವಿ ನೋಡಿ, ದಟ್ ಈಸ್ ಕಾಲ್ಡ್ ಆಸ್ ಇಂಟಿಗ್ರಿಟಿ. ಅಂದ್ರೆ ಅರ್ಥ, ವೆನ್ ನೋಬಡಿ ಈಸ್ ವಾಚಿಂಗ್ ವಿ ಆರ್ ಶೋಯಿಂಗ್ ಅವರ್ ಇಂಟಿಗ್ರಿಟಿ. ಅಂದ್ರೆ ಯಾರು ಕೂಡ ನಿಮ್ಮನ್ನ ವಾಚ್ ಮಾಡ್ತಾ ಇಲ್ಲ, ಅಬ್ಸರ್ವ್ ಮಾಡ್ತಾ ಇಲ್ಲ ಅಂದಾಗ್ಲೂ ಕೂಡ ಸೊ ನಮ್ಮ ಒಂದು ಇಂಟಿಗ್ರಿಟಿ, ಸಮಗ್ರತೆಯನ್ನು ನಾವೇನ್ ತೋರಿಸ್ತೀವಿ, ದಟ್ ಇಸ್ ಕಾಲ್ಡ್ ಆಸ್ ಇಂಟಿಗ್ರಿಟಿ ಅಂತ ಕರಿಬಹುದು. ಸೊ ಹಲವಾರು ಎಕ್ಸಾಂಪಲ್ಸ್ ಅನ್ನ ಕೊಡ್ಬೋದು ನಾವು ಈ ಇಂಟಿಗ್ರಿಟಿಗೆ. ನಾವು ವ್ಯಕ್ತಿಗಳು ಅಂತ ಬಂದಾಗ ಸೊ ಸರ್ ಎಂ ವಿಶ್ವೇಶ್ವರ ಅವ್ರ ಎಕ್ಸಾಂಪಲ್ ಕೊಡ್ಬೋದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಎಕ್ಸಾಂಪಲ್ಸ್ ಕೊಡ್ಬೋದು. ಹೀಗೆ ಹಲವಾರು ಜನ IAS ಅಧಿಕಾರಿಗಳ ಎಕ್ಸಾಂಪಲ್ನ ಇಂಟಿಗ್ರಿಟಿಗೆ ನಾವು ಕೊಡ್ಬೋದು. ಸೊ ಹೀಗೆ ಇದನ್ನು ನಾವು ಬೇಸಿಕ್ ಇರಲಿ ಅಂದ್ರೆ ಅದನ್ನ ನಾವು ಡೆಫಿನೇಷನ್ಸ್ ನೋಡೋಣ. ಇಂಟಿಗ್ರಿಟಿ ಅಂದ್ರೆ ದಿ ಕ್ವಾಲಿಟಿ ಆಫ್ ಬೀಯಿಂಗ್ ಹಾನೆಸ್ಟ್ ಅಂಡ್ ಹ್ಯಾವಿಂಗ್ ಸ್ಟ್ರಾಂಗ್ ಮಾರಲ್ ಪ್ರಿನ್ಸಿಪಲ್ಸ್. ಸೊ ನಮ್ಮ ನೈತಿಕ ತತ್ವಗಳನ್ನ ಇಡೋದು ಮತ್ತೆ ಬೀಯಿಂಗ್ ಹಾನೆಸ್ಟ್ ಒಂದು. ಸೊ ಹಾಗೆ ಇದು ಡಿಕ್ಷನರಿ ಮೀನಿಂಗ್ ಅದು. ಸೊ ಹಾಗೆ ಡೆಫಿನೇಷನ್ಸ್ ಅಲ್ಲಿ ಬರಬೇಕು ಅಂತಂದ್ರೆ ಅಂದ್ರೆ ನಾವು ದ ಸೇಮ್ ಡೆಫಿನೇಷನ್ಸ್ ಅದೇ ಹೇಳುತ್ತೆ. ಸೊ ಕನ್ಸಿಸ್ಟೆಂಟ್ ಡೆಮಾನ್ಸ್ಟ್ರೇಷನ್ ಆಫ್ ಹಾನೆಸ್ಟಿ, ಟ್ರಾನ್ಸ್ಪರೆನ್ಸಿ ಅಂಡ್ ಫೇರ್ನೆಸ್. ಅಂದ್ರೆ ನಾವು ಕನ್ಸಿಸ್ಟೆಂಟ್ ಆಗಿ ನಮ್ಮ ಪ್ರಾಮಾಣಿಕತೆ, ಪಾರದರ್ಶಕತೆ ಮತ್ತೆ ನ್ಯಾಯೋಚಿತತೆ ಏನಿದೆ, ಫೇರ್ನೆಸ್ ಅಂತ ಕರಿತೀವಿ, ಅದನ್ನು ನಾವು ಕನ್ಸಿಸ್ಟೆಂಟ್ ಆಗಿ ಸೊ ನಮ್ಮ ಸ್ಟ್ರಾಂಗ್ ಮಾರಲ್ ಪ್ರಿನ್ಸಿಪಲ್ಸ್ ಜೊತೆಗೆ ಇದನ್ನು ನಾವು ತೋರ್ಪಡಿಸೋದೇನಿದೆ, ದಟ್ ಇಸ್ ಕಾಲ್ಡ್ ಆಸ್ ಇಂಟಿಗ್ರಿಟಿ ಅಂತ ಹೇಳ್ತೀವಿ.
ಸೊ ಅಂದ್ರೆ ಅರ್ಥ ಇಂಟಿಗ್ರಿಟಿ ಮೀನ್ಸ್ ಹ್ಯಾವಿಂಗ್ ಹಾರ್ಮನಿ ಇನ್ ಅವರ್ ಥಾಟ್ಸ್, ಸ್ಪೀಚ್ ಅಂಡ್ ಆಕ್ಷನ್ಸ್. ಅಂದ್ರೆ ನಮ್ಮ ಥಾಟ್ಸ್, ಆಲೋಚನೆಗಳೇನಿದೆ, ನಮ್ಮ ಆಲೋಚನೆಗಳು, ನಾವೇನ್ ಮಾತಾಡ್ತೀವಿ, ನಮ್ಮ ಕ್ರಿಯೆಗಳು, ಮೂರಲ್ಲೂ ಕೂಡ ಸಾಮರಸ್ಯ ಇರಬೇಕು. ಹಾರ್ಮನಿ ಅಂದ್ರೆ ಸಾಮರಸ್ಯ. ಈ ಮೂರಲ್ಲೂ ಕೂಡ ಸಾಮರಸ್ಯ ಇದ್ದಾಗ ಮಾತ್ರ ದಟ್ ಇಸ್ ಕಾಲ್ಡ್ ಆಸ್ ನಾವು ಇಂಟಿಗ್ರಿಟಿ ಅಂತ ಹೇಳ್ತೀವಿ. ಅಂದ್ರೆ ಅರ್ಥ, ಸೊ ದರ್ ಇಸ್ ನೋ ಡಿಫರೆನ್ಸ್ ಬಿಟ್ವೀನ್ ಇನ್ನರ್ ವ್ಯಾಲ್ಯೂ ಅಂಡ್ ಔಟರ್ ಬಿಹೇವಿಯರ್. ನನ್ನ ಒಳಗಡೆ ಇರ್ತಕ್ಕಂಥ ಆಂತರಿಕ ಮೌಲ್ಯ ಏನಿದೆ ಅದಕ್ಕೂ ಮತ್ತೆ ಹೊರಗಡೆ ಇರ್ತಕ್ಕಂಥ ಬಾಹ್ಯ ನನ್ನ ವರ್ತನೆ ಏನಿದೆ ನೋಡಿ, ಅವೆರಡಕ್ಕೂ ಕೂಡ ಡಿಫರೆನ್ಸ್ ಇರಬಾರ್ದು. ದರ್ ಇಸ್ ನೋ ಡಿಫರೆನ್ಸ್ ಬಿಟ್ವೀನ್ ಇನ್ನರ್ ವ್ಯಾಲ್ಯೂ ಅಂಡ್ ಔಟರ್ ಬಿಹೇವಿಯರ್. ದಟ್ ಇಸ್ ಕಾಲ್ಡ್ ಆಸ್. ಸೊ ಅದನ್ನೇ ನಾವು ಇನ್ನೊಂದು ರೀತಿ ಹೇಳ್ಬೇಕಂದ್ರೆ ಎಥಿಕ್ಸ್ ಇನ್ ಆಕ್ಷನ್, ನೈತಿಕತೆ ಕಾರ್ಯರೂಪದಲ್ಲಿ ಇರಬೇಕು. ಯಾವಾಗಲೂ ಕೂಡ 24/7 ನಮ್ಮಲ್ಲಿರ್ತಕ್ಕಂಥ ನೈತಿಕತೆ ಅನ್ನೋದು ಯಾವಾಗಲೂ ಕೂಡ 24/7 ಕಾರ್ಯರೂಪದಲ್ಲಿ ಇರಬೇಕು. ಹಾಗೆ ಕನ್ಸಿಸ್ಟೆನ್ಸಿ ಇನ್ ಕ್ಯಾರೆಕ್ಟರ್, ನಮ್ಮ ನಡತೆನಲ್ಲೂ ಕೂಡ ಸ್ಥಿರತೆ ಇರಬೇಕು. ಅಂದ್ರೆ ಎಕ್ಸಾಂಪಲ್, ನಾನು ಇವಾಗ ಇದ್ದಿದ್ದು ನನ್ನ ನಡತೆನ ಮತ್ತೆ ರಾತ್ರಿ ಆದ ತಕ್ಷಣ ಚೇಂಜ್ ಮಾಡ್ಕೊಳ್ಳೋದು ಅಥವಾ ನಾಳೆ ಮತ್ತೆ ಚೇಂಜ್ ಮಾಡ್ಕೊಳ್ಳೋದು ಇರ್ಬೋದು. ದರ್ ಶುಡ್ ಬಿ ಕನ್ಸಿಸ್ಟೆನ್ಸಿ. ಅಂದ್ರೆ ಅರ್ಥ ಏನಂತಂದ್ರೆ ಕ್ಯಾರೆಕ್ಟರ್ ಕನ್ಸಿಸ್ಟೆನ್ಸಿ ಅಂದ್ರೆ ಅರ್ಥ ಯಾವುದೇ ರೀತಿಯ ಒಂದು ಟೆಂಪ್ಟೇಷನ್ಗಳು ಒಳಗಾಗದೇ ಇರ್ತಕ್ಕಂಥದ್ದು, ಅಂದ್ರೆ ಆಕರ್ಷಣೆಗಳಿಗೆ ಒಳಗಾಗಬಹುದು. ಸೊ ಸಾಮಾನ್ಯವಾಗಿ ಒಬ್ಬ ಸಿವಿಲ್ ಸರ್ವೆಂಟಿಗೆ, ಒಬ್ಬ ನಾಗರಿಕ ಸೇವಕನಿಗೆ ಆಕರ್ಷಣೆಗಳಂದ್ರೆ ಹೆಣ್ಣು, ಹಣ್ಣು, ಮಣ್ಣು ಅಂತ ಏನ್ ಹೇಳ್ತೀವಿ. ಸೊ ಹೆಣ್ಣು, ಹೊನ್ನು, ಮಣ್ಣು ಇವೆಲ್ಲವೂ ಕೂಡ ಆಕರ್ಷಣೆಗಳೇ. ಅಂತ ಆಕರ್ಷಣೆಗೆ ಒಳಗಾಗದೆ ನಾವು ನಮ್ಮ ಸಮಗ್ರತೆಯನ್ನ ನಾವು ತೋರಿಸ್ಪಡಿಸ್ಬೇಕು. ಹಾಗೆ ಸೊ ಯಾವುದೇ ಒತ್ತಡ ಬಂದರೂ ಕೂಡ, ಯಾಕಂದ್ರೆ ಸೊ ಸಾಮಾನ್ಯವಾಗಿ ಒಬ್ಬ ನಾಗರಿಕ ಸೇವಕನಿಗೆ ಹಲವಾರು ಒತ್ತಡಗಳಿರುತ್ತೆ. ಆ ಒತ್ತಡಗಳು ಬಂದರೂ ಕೂಡ ನಾವು ಕಾನೂನು ಏನ್ ಹೇಳುತ್ತೆ, ಲಾ ಆಫ್ ದ ಲ್ಯಾಂಡ್ ಏನ್ ಹೇಳುತ್ತೆ, ಅದನ್ನೇ ನಾವು ಮಾಡ್ಬೇಕಾಗುತ್ತೆ. ಸೊ ಹಾಗಾಗಿ ಈ ಕನ್ಸಿಸ್ಟೆನ್ಸಿ ಇನ್ ಕ್ಯಾರೆಕ್ಟರ್ ಅನ್ನೋದು ನಮ್ಮಲ್ಲಿ ಇರಬೇಕು. ಅಂದ್ರೆ ನಾವು ಆ ಒಂದು ಸ್ಥಿರತೆನ, ನಮ್ಮ ನಡತೆಯಲ್ಲಿರ್ತಕ್ಕಂಥ ಒಂದು ಸ್ಥಿರತೆನ ಕಾಪಾಡ್ಕೊಂಡು ಹೋಗ್ಬೇಕು. ಸೊ ಇದಕ್ಕೆ ನಾವು ಇಂಟಿಗ್ರಿಟಿ ಅಂತ ಕರಿತೀವಿ. ಇಂಟಿಗ್ರಿಟಿ ಅಂದ್ರೆ ವೆನ್ ನೋಬಡಿ ಈಸ್ ವಾಚಿಂಗ್, ಯಾರು ಕೂಡ ಅಬ್ಸರ್ವ್ ಮಾಡ್ತಾ ಇಲ್ಲ, ನಿಮ್ಮನ್ನು ವಾಚ್ ಮಾಡ್ತಾ ಇಲ್ಲ ಅಂದ್ರೂ ಕೂಡ ನಮ್ಮ ಆ ಒಂದು ಇಂಟಿಗ್ರಿಟಿ ಏನಿದೆ ಅಂದ್ರೆ ಅರ್ಥ, ನಮ್ಮ ಏನು ಈ ಕನ್ಸಿಸ್ಟೆನ್ಸಿ ವಿತ್ ರೆಸ್ಪೆಕ್ಟ್ ಟು ಹಾನೆಸ್ಟಿ, ಟ್ರಾನ್ಸ್ಪರೆನ್ಸಿ, ಫೇರ್ನೆಸ್ ಏನಿದೆ ಇವನ್ನು ನಾವು ತೋರ್ಪಡಿಸ್ಬೇಕು 24/7. ಅವೆಲ್ಲವೂ ಕೂಡ ನಮ್ಮ ನೈತಿಕತೆಯಲ್ಲಿ ನಮ್ಮಲ್ಲಿ ಅವು ಕಾರ್ಯರೂಪದಲ್ಲಿ ಇರಬೇಕು ಅಂತ ಅರ್ಥ. ಸೊ ಅದಕ್ಕೆ ಎಕ್ಸಾಂಪಲ್ ಟ್ರಾಫಿಕ್ ಒಂದು ಎಕ್ಸಾಂಪಲ್ ಕೊಟ್ಟೆ. ಸೊ ಸಾಮಾನ್ಯವಾಗಿ 24/7 ಏನೇ ಇದ್ರೂ ಕೂಡ ಸಿಗ್ನಲ್ ಅನ್ನ ವೈಲೇಟ್ ಮಾಡ್ದಾನೆ, ಸೊ ಟ್ರಾಫಿಕ್ ಸಿಗ್ನಲ್ಸ್ ರೂಲ್ಸ್ ಏನ್ ಹೇಳುತ್ತೆ ಅದನ್ನ ಫಾಲೋ ಮಾಡ್ತಾ ಹೋಗ್ಬೇಕು. ಸೊ ದಿಸ್ ಇಸ್ ವಾಟ್ ಇಂಟಿಗ್ರಿಟಿ ಅನ್ನೋದನ್ನ ನಾವು ಹೇಳ್ಬೋದು. ಸೊ ಹಾಗೆ ಎಕ್ಸಾಂಪಲ್ಸ್ ಆಫ್ ಇಂಟಿಗ್ರಿಟಿ ನಾವು ನೋಡ್ಬೇಕು ಅಂತಂದ್ರೆ ಸತ್ಯ ಹರಿಶ್ಚಂದ್ರ ಅವರ ಎಕ್ಸಾಂಪಲ್ ನೀವು ನೋಡ್ಬೋದು. ಸತ್ಯ ಹರಿಶ್ಚಂದ್ರ ಹೇಳಿದಂತೆ ಕೊನೆಗೂ ಕೂಡ ತನ್ನ ಪತ್ನಿಯನ್ನ, ತನ್ನ ಮಗ ಒಂದು ಮೃತನಾದ ಸಂದರ್ಭದಲ್ಲಿ ನಿಮಗೆ ಗೊತ್ತಿರ್ಬೋದು, ಅವ್ರು ಮಾತು ಕೊಟ್ಟಂತೆ ಅದರ ಕ್ರಿಯೆಗಳಿರುತ್ತೆ ಎಕ್ಸಾಂಪಲ್. ಹಾಗೆ ನಮ್ಮ ಈ ಪುಣ್ಯಕೋಟಿ ಏನಿದೆ, ಆ ಪುಣ್ಯಕೋಟಿದು ನಾವು ನೋಡ್ಬೋದು. ಯಾಕಂದ್ರೆ ಒಂದು ಹುಲಿ ಒಂದು ಈ ಆಕಳನ್ನ ಅಟ್ಯಾಕ್ ಮಾಡಿದ ಸಂದರ್ಭದಲ್ಲಿ ತನ್ನ ಮಗುಗೆ, ತನ್ನ ಕರುಗೆ ಹಾಲನ್ನ ಕೊಟ್ಟು ನಾನು ವಾಪಸ್ ಬರ್ತೀನಿ ಅಂತ ಹೇಳುತ್ತೆ. ಅದೇ ರೀತಿ ಮತ್ತೆ ವಾಪಸ್ ಬರುತ್ತೆ. ಸೊ ಹಾಗಾಗಿ ನೀವು ಇಂಟೆಗ್ರಿಟಿ ಇರೋದಕ್ಕೆ ಅಂದ್ರೆ ಮಾತು ಏನು ಕೊಟ್ಟಿತ್ತು ಹೇಳಿತ್ತು ಅದೇ ರೀತಿ ಕೂಡ ತನ್ನ ಕ್ರಿಯೆಯನ್ನು ಮಾಡ್ತಾನೋದಕ್ಕೆ ಸತ್ಯ ಹರಿಶ್ಚಂದ್ರ ಎಕ್ಸಾಂಪಲ್ ಹೇಳ್ಬೋದು, ಪುಣ್ಯಕೋಟಿ ಎಕ್ಸಾಂಪಲ್ ಹೇಳ್ಬೋದು. ಹಾಗೆ ಅಶೋಕ್ ಖೇಮ್ಕಾ ಅಂತೇಳಿ ಇಂಡಿಯನ್ ಡೆಮೋಕ್ರಸಿ, ಇಂಡಿಯನ್ ಬ್ಯೂರೋಕ್ರಾಟ್ಸ್ ಇತಿಹಾಸದಲ್ಲಿ ಇವರೊಬ್ರು ತುಂಬಾ ಎಕ್ಸಾಂಪಲ್ ನಾನು ಕೊಡ್ಬೋದು. ಒಬ್ಬ IAS ಅಧಿಕಾರಿ, ಸುಮಾರು 50 ಸರಿಗಿನ ಹೆಚ್ಚು ಸರಿ ಟ್ರಾನ್ಸ್ಫರ್ ಆಗಿದ್ದಾರೆ. ಇವರನ್ನ ಟ್ರಾನ್ಸ್ಫರ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂತಾನೆ ಕರೀತಾರೆ. ಹಾಗೆ ನಮ್ಮ ಸರ್ಎಂ ವಿಶ್ವೇಶ್ವರಯ್ಯನವರು ಕೂಡ ಒಂದು ಬೆಸ್ಟ್ ಎಕ್ಸಾಂಪಲ್ ಫಾರ್ ಟ್ರಾನ್ಸ್ಪರೆನ್ಸಿ, ವಿಶ್ವೇಶ್ವರಯ್ಯನವರು ಮತ್ತೆ ಅಶೋಕ್ ಖೇಮ್ಕಾ ಅವರು. ಅಂದ್ರೆ ಇಂಟಿಗ್ರಿಟಿ ಅಂತ ಬಂದಾಗ ಇವರು ಬೆಸ್ಟ್ ಎಕ್ಸಾಂಪಲ್ಸ್ ನ ಹೇಳ್ಬೋದು. ಸೊ ಸ್ಪರ್ಧಾರ್ಥಿಗಳೇ, ನಾವು ಈಗ ಹಾನೆಸ್ಟಿ ಅಂತಂದಾಗ ಹೇಳಿದೆ, ಅಂದ್ರೆ ಯಾರು ಸತ್ಯವನ್ನು ಹೇಳೋದು, ಲಾಯಲ್ ಅಂತಂದ್ರೆ ನಿಷ್ಠೆಯಿಂದ, ಮತ್ತೆ ಸ್ಟ್ರೈಟ್ ಫಾರ್ವರ್ಡ್ ಅಂದ್ರೆ ನೇರವಾಗಿ ಮಾತಾಡ್ತಕ್ಕಂಥದ್ದೆಲ್ಲ ನಮಗೆ ಹಾನೆಸ್ಟಿ ಎಕ್ಸಾಂಪಲ್ ಅದನ್ನ ಹೇಳ್ಬೋದು, ಎಕ್ಸಾಂಪಲ್ ನಾವು ಕೊಡ್ಬೋದು. ಸೊ ಇದಿಷ್ಟು ಇವತ್ತಿನ ದಿನದಲ್ಲಿ ನಾವೇನು ಎಥಿಕ್ಸು, ಮಾರಲ್ಸು ಮತ್ತೆ ವ್ಯಾಲ್ಯೂಸು ಅದಕ್ಕೆ ಸಂಬಂಧಪಟ್ಟಾಗೆ ಒಂದಿಷ್ಟು ಎಕ್ಸಾಂಪಲ್ಸ್ ಅನ್ನ ಕೊಟ್ಟಿದ್ದೀನಿ. ಸ್ಪರ್ಧಾರ್ಥಿಗಳೇ, ಇದಿಷ್ಟು ಬೇಸಿಕ್ ಕಾನ್ಸೆಪ್ಟ್ ಅನ್ನು ನಾನು ಹೇಳಿದ್ದೀನಿ. ಮುಂದಿನ ಒಂದು ವಿಡಿಯೋದಲ್ಲಿ ಆಟಿಟ್ಯೂಡು, ಆಪ್ಟಿಟ್ಯೂಡ್ ಎರಡೂ ಕೂಡ ಸಂಬಂಧ ಇದೆ. ಆಪ್ಟಿಟ್ಯೂಡ್ ಮತ್ತೆ ಆಟಿಟ್ಯೂಡ್ಗೆ ಕಾನ್ಸೈನ್ಸ್ ಅಂತ ಇದೆ, ಆತ್ಮಸಾಕ್ಷಿ ಅಂತ ಇದೆ. ಹಾಗೆ ಎಮೋಷನಲ್ ಇಂಟೆಲಿಜೆನ್ಸ್ ಅಂದ್ರೆ ಭಾವನಾತ್ಮಕ ಬುದ್ಧಿವಂತಿಕೆ ಅಂತ ಇದೆ. ಅದ್ರ ಜೊತೆಗೆ ಒಂದಿಷ್ಟು ಕೇಸ್ ಸ್ಟಡೀಸ್ಗಳಿದೆ. ಅಂದ್ರೆ ನಮಗೆ ಒಂದಿಷ್ಟು ಪ್ರಕರಣ ಅಧ್ಯಯನಗಳು ಬರುತ್ತೆ, ಆ ಅಧ್ಯಯನಗಳನ್ನು ನೋಡೋಣ. ಸೊ ನಮ್ಮ KPSC ನಲ್ಲೂ ಕೂಡ ಇದುವರೆಗೆ ಯಾವುದೋ ರೀತಿಯ ಏನೋ 3 ರಿಕ್ರೂಟ್ಮೆಂಟ್ ಆದ್ರೂ ಕೂಡ ಏನು ಕೇಸ್ ಸ್ಟಡೀಸ್ ಬಂದಿಲ್ಲ. ಮುಂದಿನ ಈ ಒಂದು ಮುಂಬರತಕ್ಕಂಥ ಒಂದು ಪರೀಕ್ಷೆಗೆ ಖಂಡಿತವಾಗ್ಲೂ ಕೇಸ್ ಸ್ಟಡೀಸ್ ಬರುತ್ತೆ. ಆ ಕೇಸ್ ಸ್ಟಡೀಸ್ ಅನ್ನ ಡಿಸ್ಕಸ್ ಮಾಡೋಣ. ಹಾಗೆ ಸುಮಾರು ಒಂದು 50 ಕೀವರ್ಡ್ಸ್ ಅನ್ನ ನಾವು ಮಾಡ್ಕೋಬೇಕಾಗುತ್ತೆ. ಅಂದ್ರೆ ನಮ್ಮ ಪ್ರಿಪರೇಷನ್ ಸ್ಟ್ರಾಟಜಿ ಹೇಗಿರ್ಬೇಕು ಅಂತಂದ್ರೆ ಸುಮಾರು ಒಂದು 50 ಕೀವರ್ಡ್ಸ್ ಗಳನ್ನ ಮಾಡ್ಕೊಂಡ್ಬಿಟ್ಟು ಆ ಕೀವರ್ಡ್ಸ್ ಗಳಿಗೆ ಒಂದೊಂದೇ ಲೈನ್
ಆನ್ಸರ್ಸ್ ಅನ್ನ ನೀವು ರೆಡಿ ಮಾಡ್ಕೊಂಡ ಸಂದರ್ಭದಲ್ಲಿ ಎಥಿಕ್ಸ್ ಅನ್ನ ಸುಲಭವಾಗಿ ಕಲಿಬಹುದು ಅಂತ ಹೇಳ್ತಾ ಇದಿಷ್ಟು ಬೇಸಿಕ್ ಕಾನ್ಸೆಪ್ಟ್ಸ್ ಅನ್ನ ಹೇಳಿದ್ದೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಉಳಿದಿದ್ದಂತ ಒಂದು ಕಾನ್ಸೆಪ್ಟ್ ಅನ್ನ ಡಿಸ್ಕಸ್ ಮಾಡೋಣ. ಸೊ ಎಲ್ಲರಿಗೂ ಸ್ಪರ್ಧಾರ್ಥಿಗಳಿಗೂ ಧನ್ಯವಾದಗಳು. ಥ್ಯಾಂಕ್ ಯು.